ನನ್ನ ಒಡೆಯನು ರಕ್ಷಕರ ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಕೂಡ ನಾನು ವಂದಿಸುವನಾಗಿದ್ದೇನೆ. ದೇವರು ನಿಮ್ಮನ್ನು ತಡೆಗಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈಯನ್ನು ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಜೀಸಸ್ ಇಸ್ ದ ರೀಸನ್ ಫಾರ್ ಸೀಸನ್. ಯೇಸು ಕ್ರಿಸ್ತನೇ ಈ ಒಂದು ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿಮ್ಮೆಲ್ಲರಿಗೂ ಕೂಡ ಮತ್ತೊಂದು ಸಾರಿ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸುತ್ತೇನೆ. ಎಲ್ಲರೂ ಕೈ ಜೋಡಿಸ್ಬೇಕು. ಹಲ್ಲೆಲೂಯಾ. ನಿಮ್ಮ ಬಾಯಿಗಳಿಂದ ಸೇಮ್ ಟು ಯು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಳ್ಳೆಯದು, ದೇವರಿಗೆ ಸ್ತೋತ್ರ. ಅಪ್ಪವರು ಆಳವಾಗಿರ್ತಕ್ಕಂಥ ವಿಷಯಗಳನ್ನ ಹೇಳಿದ್ದಾರೆ. ಯೇಸು ಕ್ರಿಸ್ತನು ಎನ್ನುವಂತ ನಾಮ ರಹಸ್ಯವಾಗಿರುವಂತ ನಾಮ. ಸಂಸೋನನು ಜನನವಾಗುವುದಕ್ಕಿಂತ ಮುಂಚಿತವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವದೂತನು ಇಳಿದು ಬಂದಾಗ ಆ ಸಮಯದಲ್ಲಿ ಆ ದೇವದೂತನು ಆ ಅರ್ಪಣೆಗಳನ್ನ ಸ್ವೀಕಾರ ಮಾಡಿದಾಗ ನಿನ್ನ ನಾಮವೇನು ಎಂಬುದಾಗಿ ಕೇಳಿದಾಗ ಆ ನಾಮ ಆಶ್ಚರ್ಯಕರವಾಗಿರುವಂಥದ್ದು ಎಂಬುದಾಗಿ ದೂತನಾಗಿ ಬಂದಿರತಕ್ಕಂಥ ಕ್ರಿಸ್ತನು, ಯೆಹೋವನ ದೂತನಂದ್ರೆ ಯಾರ್ರೀ? ಯೇಸು ಕ್ರಿಸ್ತನು. ಅದಕ್ಕೆ ಆಧಾರ ನಮಗೆ ಮೀಕನ ಪ್ರವಾದನೆ ಗ್ರಂಥದಲ್ಲಿ ಸಿಗುತ್ತೆ ಪ್ರಿಯರೇ. ಆತನ ಬರೋಣದ ಮೂಲಗಳು ಆದಿಯಿಂದ ಆಗಾಗ ಉಂಟಾಗುತ್ತಾ ಇದ್ದವು. ಹಲ್ಲೆಲೂಯಾ. ಆರಂಭದಿಂದಲೂ ಕೂಡ ದೇವರು ಬರ್ತಾ ಹೋಗ್ತಾ ಇದ್ದ, ಆತನು ಪ್ರತ್ಯಕ್ಷನಾಗ್ತಾ ಇದ್ದ. ಆದರೆ ಆತನು ಮಣ್ಣಿನ ಶರೀರ, ಮಹಿಮೆಯ ಶರೀರವನ್ನ ಬಿಟ್ಟು ಈ ಮಣ್ಣಿನ ಶರೀರವನ್ನ ಧರಿಸಿಕೊಂಡು ಬಂದಿರುವಂಥದ್ದು ಯಾವಾಗ ಪ್ರಿಯರೇ? 2020 ವರ್ಷಗಳ ಹಿಂದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನೇರವಾಗಿ ಈ ಸಮಯದಲ್ಲಿ ನಾವು ಹೋಗೋಣ. ಇವತ್ತಿನ ದಿವಸ ಒಂದು 3 ಅಂಶಗಳನ್ನ ಅಥವಾ 4 ಅಂಶಗಳಾಗ್ಬೋದು. ಆ ಅಂಶಗಳನ್ನ ನಾನು ಈ ಸಮಯದಲ್ಲಿ ನಿಮ್ಮ ಮುಂದೆ ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೇನೆ. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 8ನೇ ವಾಕ್ಯ. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನ ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನ ಕಾಣುವಿರಿ ಎಂದು ಹೇಳಿದನು. ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನ ಕೊಂಡಾಡುತ್ತಾ ಹೇಳಿದರು ಎಂಬುದೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕ್ರಿಸ್ಮಸ್ ಸೆರೆಮನ್. ಹಲ್ಲೆಲೂಯಾ. ಮೊಟ್ಟ ಮೊದಲನೇದಾಗಿ ಪರಲೋಕದಿಂದ ಬಂದಿರತಕ್ಕಂತ ಸಂದೇಶ ಪ್ರಿಯರೇ, ಮೆಸೇಜ್, ಸಂದೇಶ ಯಾವುದು? ದೂತರು ಹೇಳಿರ್ತಕ್ಕಂತ ಸಂದೇಶ. ಏನು ಸಂದೇಶ ಅದು? ಹೆದರಬೇಡಿರಿ. ಏನಂತ ಹೇಳ್ತಾ ಇದೆ ವಾಕ್ಯ? ಭಯಪಡಬೇಡ್ರಿ. ಅಲ್ಲಿಯವರೆಗೆ ಭಯದಲ್ಲಿ, ಅಲ್ಲಿಯವರೆಗೆ ಪಾಪ ಎನ್ನುವಂತ ಕತ್ತಲೆಯಲ್ಲಿ, ಅಲ್ಲಿಯವರೆಗೆ ಭಯಾಕ್ರಾಂತವಾಗಿರ್ತಕ್ಕಂಥ ಚಿಂತಾಕ್ರಾಂತದಲ್ಲಿ ಜೀವಿಸುವಂತ ಜನರಿಗೆ, ಯಾವಾಗ ಕತ್ತಲೆಯಲ್ಲಿ ಇರ್ತಕ್ಕಂಥ ಜನರಿಗೆ ಬೆಳಕು ಬಂದಾಗ ಅವ್ರಿಗೆ ಏನಾಯ್ತಂತೆ? ಭಯ ಬಂತು. ಏನು ಬಂತು? ಭಯ. ನಮಗೆ ಬೆಳಕು ಬಂದ್ರೆ ಭಯ ಬರುತ್ತಾ? ಧೈರ್ಯ ಬರುತ್ತಾ? ಧೈರ್ಯ ಬರುತ್ತೆ. ಆದರೆ ಅಲ್ಲಿ ಆ ಸಮಯದಲ್ಲಿ ಜನರು ಎಲ್ಲಿದ್ದಾರೆ? ಕತ್ತಲೆಯಲ್ಲಿದ್ದಾರೆ. ಅವರು ಇನ್ನೂ ಕ್ರಿಸ್ತನಲ್ಲಿ ಬಂದಿಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಯಾವಾಗ ಕನ್ಯೆ ಮರಿಯಳು ಸೃಷ್ಟಿಕರ್ತನಾದ ದೇವರನ್ನ
ಆತನು ಆಕೆಯ ಮೂಲಕವಾಗಿ ನರಾವತಾರಿಯಾಗಿ ಆಕೆಯ ಮೂಲಕವಾಗಿ ಎತ್ತಿರತಕ್ಕಂಥ ಬೆತ್ಲೆಹೇಮಿನ ಸ್ಥಳದಲ್ಲಿ ಯೇಸು ಹುಟ್ಟಿದಂತ ಸಮಯದಲ್ಲಿ ಆ ಸಮಯದಲ್ಲಿ ದೇವದೂತನೇ ಬಂದು ಏನ್ ಮಾಡ್ತಾ ಇದ್ದಾನೆ, ಸಂದೇಶವನ್ನ ತಿಳಿಸ್ತಾ ಇದ್ದಾನೆ ಪ್ರಿಯರೇ. ದೇವದೂತನ ಸಂದೇಶವನ್ನ ಅರಮನೆಯಲ್ಲಿ ಇರ್ತಕ್ಕಂಥವ್ರಿಗೆ ತಿಳಿಸ್ಲಿಲ್ಲ, ವಿದ್ಯಾವಂತರಿಗೆ ತಿಳಿಸ್ಲಿಲ್ಲ, ಪಂಡಿತರಿಗೆ ತಿಳಿಸ್ಲಿಲ್ಲ, ಯಾರೋ ಒಬ್ಬ ಶ್ರೀಮಂತ ವ್ಯಕ್ತಿಗಳಿಗೆ ತಿಳಿಸ್ಲಿಲ್ಲ. ಆದರೆ ಮುಗ್ಧರು, ಅಜ್ಞಾನಿಗಳು, ಏನು ತಿಳಿಯದ ಪಾಮರರು, ಪಾರಮಾರ್ಥಿಕ ಜೀವಿತವನ್ನ ನಡೆಸಲಾರದ ಸ್ಥಿತಿಯಲ್ಲಿ ಜೀವಿಸುವಂತವರು, ಯಥಾರ್ಥವಂತರು, ಕುರಿಗಳನ್ನ ಕಾಯುವಂತ ಕುರುಬರಿಗೆ ದೇವರ ಸಂದೇಶ ಎನ್ನುವಂಥದ್ದು ಏನಾಯ್ತು, ತಿಳಿಸಲ್ಪಡ್ತು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಆತನು ಅದ್ಭುತ ಕಾರ್ಯಗಳನ್ನ ಮಾಡುವ ದೇವರಾಗಿದ್ದಾನೆ. ಆತನು ಒಬ್ಬ ವ್ಯಕ್ತಿಯನ್ನ ನೇಮಕ ಮಾಡಿಕೊಳ್ತಾನಂದ್ರೆ ಆ ವ್ಯಕ್ತಿ ಎಂತಹವನೇ ಆಗಿದ್ರು ಕೂಡ ಆ ವ್ಯಕ್ತಿಯ ಮೂಲಕವಾಗಿ ತನ್ನ ಕಾರ್ಯಗಳನ್ನ ಸಾಧಿಸುವಂತ ಮಹಾದೇವರು ಆತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಯಾವಾಗ ದೂತನು ಪ್ರತ್ಯಕ್ಷನಾದನು, ಕರ್ತನ ಪ್ರಭೆ, ಕರ್ತನ ಬೆಳಕು ಆ ಸ್ಥಳದಲ್ಲಿ ಬಂತು. ಸಡನ್ ಆಗಿ ಕತ್ತಲೆಯಲ್ಲಿ ಇರ್ತಕ್ಕಂಥ ಅವರು ಏನ್ ಮಾಡ್ತಾ ಇದ್ದಾರೆ, ಭಯ ಪಡ್ತಾ ಇದ್ದಾರೆ. ಹಲ್ಲೆಲೂಯಾ. ಏನ್ ಮಾಡ್ತಾ ಇದಾರ್ರಿ, ಭಯ ಪಡ್ತಾ ಇದ್ದಾರೆ, ಗಾಬರಿ ಪಡ್ತಾ ಇದ್ದಾರೆ. ಯಾವಾಗ ಅವರು ಭಯ ಪಟ್ರು, ದೇವದೂತನ ಬಾಯಿಂದ ಬರ್ತಕ್ಕಂಥ ಮಾತು ಏನು, ಹೆದರಬೇಡ್ರಿ, ಫಿಯರ್ ನಾಟ್. ಹಲ್ಲೆಲೂಯಾ. ನೀವು ಭಯ ಪಡೋದಕ್ಕೆ ಹೋಗ್ಬೇಡ್ರಿ. ಇಷ್ಟು ದಿವಸಗಳ ಕಾಲ ಪ್ರೀತಿ ಇಲ್ಲದ ರೀತಿಯಲ್ಲಿ ಜೀವಿಸಿರ್ತಕ್ಕಂಥ ನಿಮಗೆ ಪ್ರೀತಿ ಸ್ವರೂಪನಾದಂತ ಪ್ರೀತಿಯಾಗಿರುವಂತ ದೇವರು ನಿಮ್ಮನ್ನ ಹುಡುಕಿಕೊಂಡು ಈ ಲೋಕಕ್ಕೆ ಬಂದಿದ್ದಾನೆ. ಇನ್ನು ಮೇಲೆ ನೀವು ಭಯ ಪಡುವಂತದ್ದು ಅವಶ್ಯಕತೆ ಇಲ್ಲ. ಭಯಪಟ್ಟು ಎಲ್ಲಿ ಅಡಗಿಕೊಂಡ್ರು, ಆದಾಮ ಹವ್ವಳು ಮರದ ಹಿಂದುಗಡೆ ಅಂಜೂರದ ಎಲೆಗಳನ್ನ ಉಟ್ಟುಕೊಂಡು ಮರದ ಹಿಂದುಗಡೆ ಏನ್ ಮಾಡಿದ್ದಾರೆ, ಅಡಗಿಕೊಂಡಿದ್ದಾರೆ. ಯಾಕೆ ಹೇಳ್ರಿ, ದೇವ್ರು ಅಂದ್ರೆ ಅವರಿಗೆ ಭಯ. ಕಾರಣ, ತಪ್ಪು ಮಾಡಿದ್ದಾರೆ, ಪಾಪ ಮಾಡಿದ್ದಾರೆ, ದೈವಾಜ್ಞೆಯನ್ನ ಮೀರಿದ್ದಾರೆ. ಆದ್ರೆ ದೇವದೂತನು ಈಗ ಹೇಳ್ತಾ ಇದ್ದಾನೆ, ಇಷ್ಟು ದಿವಸಗಳ ಕಾಲ ನೀವು ಮಾಡಿರ್ತಕ್ಕಂಥ ತಪ್ಪುಗಳು, ನೀವು ಮಾಡಿರ್ತಕ್ಕಂಥ ಪಾಪಗಳಿಗೆ ದೇವರೇ ನೀನು ಇಳಿದು ಬರಬಾರ್ದೇ ಎಂಬುದಾಗಿ ಅನೇಕ ಜಾತಿ ಜನಾಂಗಗಳ ಮನುಷ್ಯರು ಕೇಳಿದಾಗ ಆ ದೇವರು ನರರಲ್ಲಿ ನರನಾಗಿ ಇಳಿದು ಬಂದ ಪ್ರಿಯರೇ. ಅದುವೇ ಕ್ರಿಸ್ಮಸ್, ಈ ಸುದಿನವಾಗಿದೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆ ದೂತರು ಹೇಳಿರ್ತಕ್ಕಂಥ ಸಂಗತಿ ಅವರಿಗೆ ಧೈರ್ಯವನ್ನ ತೆಗೆದುಕೊಂಡು ಬಂತು ಪ್ರಿಯರೇ. ದೇವರ ವಾಕ್ಯದಲ್ಲಿ ನೀವು ಮೊದಲನೇ ಯೋಹಾನ ಬರೆದ ಪತ್ರಿಕೆಯಲ್ಲಿ ನೀವು ನೋಡುವಾಗ ಸತ್ಯವೇದ ಸ್ಪಷ್ಟವಾಗಿ ನಮ್ಗೆ ತಿಳಿಸ್ತಾ ಇದೆ. ಏನಂತ ಹೇಳಂದ್ರೆ, 4ನೇ ಅಧ್ಯಾಯ 16ನೇ ವಚನ, ದೇವರು ಪ್ರೀತಿ ಸ್ವರೂಪಿ, ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿದ್ದಾನೆ, ದೇವರು ಅವನಲ್ಲಿ ನೆಲೆಗೊಂಡಿದ್ದಾನೆ. ನ್ಯಾಯ ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲಿಯೇ ಆತನ ಪ್ರೀತಿಯು ನಮ್ಮೊಳಗೆ ಸಿದ್ಧಿಗೆ ಬಂತು. ಯಾಕಂದರೆ ಕ್ರಿಸ್ತನು ಎಂಥವನಾಗಿದ್ದಾನೋ ನಾವು ಅಂಥವರಾಗಿಯೇ ಈ ಲೋಕದಲ್ಲಿ ಇದ್ದೇವೆ. ಪ್ರೀತಿಯು ಇರುವಲ್ಲಿ ಹೆದರಿಕೆ ಇಲ್ಲ, ಹೆದರಿಕೆಯು ಯಾತನೆಯನ್ನ ಹೊಂದುತ್ತಾ ಇರುವುದು. ಪೂರ್ಣ ಪ್ರೀತಿಯು ಹೆದರಿಕೆಯನ್ನ ಹೊರಡಿಸಿ ಬಿಡುತ್ತದೆ. ಹೆದರುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮನುಷ್ಯನು ಹೆದರ್ತಾ ಇದ್ದಾನೆ, ಮನುಷ್ಯನು ಭಯ ಪಡ್ತಾ ಇದ್ದಾನೆ. ಅಯ್ಯೋ, ನಾನು ದೈವಾಜ್ಞೆಯನ್ನ ಮೀರಿದೆ, ದೇವರು ಹೇಳಿದಂತ ಮಾತಿಗೆ ತಪ್ಪಾಗಿ ನಡೆದೆ, ಈ ಸಮಯದಲ್ಲಿ ನನಗೆ ಬರುವಂತ ತೀರ್ಪು ಎಂತಹುದು. ಆತನು ಸೃಷ್ಟಿಕರ್ತನಾದ ದೇವರು, ಆತನು ಎಲ್ಲಾ ಲೋಕಗಳನ್ನ ಉಂಟು ಮಾಡಿದಂತ ಮಹಾದೇವರು, ಆತನು ನನ್ನನ್ನ ಉಂಟು ಮಾಡಿದ, ನಮ್ಮೆಲ್ಲರನ್ನ ಉಂಟು ಮಾಡಿದ. ಈ ಸಮಯದಲ್ಲಿ ಆತನು ಯಾವ ಶಿಕ್ಷೆಯನ್ನ ನನಗೆ ಕೊಡ್ತಾನೋ ಅಂತೇಳಿ ಇವ್ರು ಏನ್ ಮಾಡ್ತಾ ಇದ್ದಾರೆ, ಭಯ ಪಡ್ತಾ ಇದ್ದಾರೆ ಪ್ರಿಯರೇ. ಯಾರು ಭಯ ಪಡ್ತಾ ಇದ್ದಾರೆ? ಕುರುಬರು ಭಯ ಪಡ್ತಾ ಇದ್ದಾರೆ. ವಾಕ್ಯ ಹೇಳ್ತಾ ಇದೆ, ಅವ್ರು ಎಲ್ಲಿದಾರಂತೆ? ಕತ್ತಲೆಯಲ್ಲಿ. ಎಲ್ಲಿದ್ದಾರೆ? ಕತ್ತಲೆಯಲ್ಲಿ. ಬೆಳಕು ಬಂದಾಗ ಅವರು ಏನಾದ್ರು ಭಯಪಟ್ರು. ಕಾರಣ, ಕ್ರಿಸ್ತನ ಅವರಲ್ಲಿ ಇಲ್ಲ. ಅದ್ರ ಸಲುವಾಗಿ ಜಕರಿಯನ ಒಂದು ಮಾತನ್ನು ಹೇಳ್ತಾನೆ ಪ್ರಿಯರೇ. ಅದೇ ಮೊದಲನೇ ಅಧ್ಯಾಯ, ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ಅಧ್ಯಾಯ 77, 78, 79 ವಚನಗಳನ್ನು ಓದುವಾಗ ಅಲ್ಲಿ ಸತ್ಯವೇದ ಹೇಳ್ತಾ ಇದೆ, ನಮ್ಮ ದೇವರು ಅತ್ಯಂತ ಕರುಣೆಯಿಂದ ದಯಪಾಲಿಸುವ ಪಾಪ ಪರಿಹಾರವೆಂಬ ರಕ್ಷಣೆಯ ತಿಳುವಳಿಕೆಯನ್ನು ಆತನ ಪ್ರಜೆಗೆ ಕೊಡುವವನಾಗಿಯೂ ಇರುವಿ.
ಆ ಕರುಣೆಯಿಂದಲೇ ನಮಗೆ ಮೇಲಿನಿಂದ ಅರುಣೋದಯವು ಉಂಟಾಗಿ ಕತ್ತಲಲ್ಲಿಯೂ ಮರಣಾಂಧಕಾರದಲ್ಲಿಯೂ ವಾಸಿಸುವವರಾದ ನಮಗೆ ಪ್ರಕಾಶ ಕೊಟ್ಟು ನಮ್ಮ ಕಾಲುಗಳನ್ನು ಸಮಾಧಾನದ ಮಾರ್ಗದಲ್ಲಿ ಸೇರಿಸಿ ನಡೆಸುವುದು ಅಂದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಲ್ಲಿದ್ದಾರೆ ಇವರು? ಕತ್ತಲಲ್ಲಿ, ಕಾರ್ಗತ್ತಲಲ್ಲಿ, ಅಂಧಕಾರದಲ್ಲಿ ಮತ್ತು ಮರಣಾಂಧಕಾರದಲ್ಲಿ ವಾಸಿಸುವಂತ ಜನರಿಗೆ ಏನು ಬಂತಂತೆ? ಬೆಳಕು ಬಂತು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಈ ಸಮಯದಲ್ಲಿ ನೀವು ಯಾವ ವಿಷಯಕ್ಕಾಗಿ ಭಯ ಪಡ್ತಾ ಇದ್ದೀರಿ? ಒಂದು ವೇಳೆ ಅವಮಾನದ ಪರಿಸ್ಥಿತಿ ನಿನ್ನದಾಗಿದೆಯಾ? ಪಾಪ ನಿನ್ನನ್ನು ಆಳ್ತಾ ಇದೆಯಾ? ಶಾಪ ನಿನ್ನನ್ನು ಆಳ್ತಾ ಇದೆಯಾ? ಕುಟುಂಬದಲ್ಲಿ ಅಸಮಾಧಾನ ಇದೆಯಾ? ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ ಈ ಸಮಯದಲ್ಲಿ ಏನಂತ ಹೇಳಿ, ನೀನು ಎದುರುವುದಕ್ಕೆ ಹೋಗ್ಬೇಡ, ನೀನು ಭಯ ಪಡುವುದಕ್ಕೆ ಹೋಗ್ಬೇಡ. ನಿನಗೆ ಸಮಾಧಾನವನ್ನು ಕೊಡುವುದಕ್ಕೋಸ್ಕರವಾಗಿ, ನಿನ್ನಲ್ಲಿರುವಂತಹ ಪಾಪವನ್ನ ಪರಿಹಾರ ಮಾಡುವುದಕ್ಕೋಸ್ಕರವಾಗಿ ಸೃಷ್ಟಿಕರ್ತನಾದ ದೇವರು ನರಾವತಾರಿಯಾಗಿ ನಿನ್ನನ್ನು ಹುಡುಕಿಕೊಂಡು ಬಂದೇ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಹೆದರಬೇಡಿರಿ ಅಂತೇಳಿ ಹೇಳಿದ ಮೇಲೆ ಎರಡನೇದಾಗಿ ಏನ್ ಹೇಳಿದ್ರು? ಕೇಳಿರಿ. ಹಲ್ಲೆಲೂಯಾ. ಏನ್ ಹೇಳ್ತಾ ಇದ್ದಾರೆ? ಕೇಳ್ರಿ. ನೀವು ಕೇಳಾರ್ದೆ ಇದ್ರೆ ರಕ್ಷಣೆ ನಿಮಗೆ ಗೊತ್ತಾಗಲ್ಲ. ಸುವಾರ್ತೆಯನ್ನ, ಎಕ್ಸಾಂಪಲ್ ಈಗ ಪ್ರೆಸೆಂಟ್ ಕರೆಕ್ಟ್ ಸಿಚುವೇಶನ್ ಇದೆ, ಏನ್ ಹೇಳ್ರಿ? ಎಲೆಕ್ಷನ್. ಏನು? ಎಲೆಕ್ಷನ್. ನೀವು ನಿಂತಿರುವಂತವ್ರು ಏನ್ ಮಾಡ್ತಾರೆ? ಗುಂಪುಗಳನ್ನ ಕಟ್ಟಿಕೊಂಡು ಏನ್ ಮಾಡ್ತಾರೆ? ಮನೆಗೆ ತೆರಳಿ ಏನ್ ಮಾಡ್ತಾರೆ? ಪ್ರಚಾರ ಮಾಡ್ತಾರೆ. ಎಷ್ಟು ಸರಿ, ಒಂದೇ ಮನೆ ಆದ್ರೂ ಕೂಡ ಎಷ್ಟೋ ಸರಿ ಹೋಗಿ ಬಂದಿರ್ತಾರೆ, ಒಂದೇ ಮನೆನೇ. ಹಲ್ಲೆಲೂಯಾ. ಯಾಕೆ ಹೇಳ್ರಿ? ಅವ್ರು ತಿಳ್ಕೊಬೇಕು ನಮ್ಮ ಚಿಹ್ನೆ ಇದು, ನಮ್ದಿದು ಅಂತೇಳಿ. ಹಲ್ಲೆಲೂಯಾ. ಅವರು ಏನ್ ಮಾಡ್ತಾರೆ? ಇವ್ರು ಹೇಳ್ತಾರೆ, ಅವ್ರು ಏನ್ ಮಾಡ್ತಾರೆ? ಕೇಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯದಲ್ಲಿ ದೇವದೂತನು ಹೇಳುವಂತ ಎರಡನೇ ಮಾತೇನಂದ್ರೆ, ನೀವು ಭಯಪಡಬೇಡ್ರಿ, ಯಾಕಂದ್ರೆ ಭಯವನ್ನು ತೆಗೆದು ಹಾಕುವಂತ ಕ್ರಿಸ್ತನು ಉದಯಿಸಿದ್ದಾನೆ. ಎರಡನೇದಾಗಿ ನೀವು ಕೇಳಬೇಕು, ಆ ಕ್ರಿಸ್ತನು ಬೇರೆ ಯಾರೂ ಅಲ್ಲ, ಆತನು ಸೃಷ್ಟಿಕರ್ತನಾಗಿರುವಂತ ದೇವರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆತನು ಸೃಷ್ಟಿಕರ್ತನಾಗಿರುವಂತ ದೇವರು ನರಾವತಾರಿಯಾಗಿ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ. ಆತನು ಬರುವಂತ ಕಾಲ ಗಳಿಗೆ ಎಲ್ಲವೂ ಕೂಡ ಮೊದಲೇ ನಿರ್ಧಾರವಾಗಿತ್ತು. ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಮೊದಲೆರಡು ವಚನಗಳನ್ನು ಓದಿಕೊಳ್ಳೋಣ. ಈ ಸಮಯದಲ್ಲಿ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಏನಂತ ಹೇಳಂದ್ರೆ, ಬೇಗ 1ನೇ ಅಧ್ಯಾಯ ಮೊದಲೆರಡು ವಚನ. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ. ಈತನನ್ನು ಎಲ್ಲಕ್ಕೂ ಬಾಧ್ಯನನ್ನಾಗಿ ನೇಮಿಸಿದನು. ಈತನ ಮೂಲಕವೇ ಜಗತ್ತನ್ನ ಉಂಟು ಮಾಡಿದನು. ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು, ಪಾಪ ವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆತನೇ ಯಾರ್ರೀ? ಮಗನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಏನಂತೇಳಿ ಅಂದ್ರೆ, ಆತನು ದೇವರ ಕುಮಾರನಂತೆ. ಏನಂತೆ? ದೇವಕುಮಾರನು. ದೇವರು ಪ್ಲಸ್ ಕುಮಾರ. ಹಲ್ಲೆಲೂಯಾ. ನಾವ್ಯಾರಾಗಿದ್ದೇವೆ? ಮನುಷ್ಯ ಕುಮಾರರು. ಹಲ್ಲೆಲೂಯಾ. ನಾನು ಮನುಷ್ಯ ಕುಮಾರ, ಆದ್ರೆ ಮನುಷ್ಯ ಅಲ್ಲ ಅಂತಂದ್ರೆ ನೀವು ಒಪ್ತೀರಾ? ಯಾಕೆ ಮನುಷ್ಯ ಕುಮಾರ ಹೇಳ್ರಿ? ನನಗೆ 2 ಕೊಂಬುಗಳಿಲ್ಲ, ಕಾಲುಗಳಿಲ್ಲ. ಹಲ್ಲೆಲೂಯಾ. ಎಷ್ಟು ಕಾಲುಗಳು? 4 ಕಾಲುಗಳಿಲ್ಲ. ನಾನು ಯಾವ ರೀತಿಯಾಗಿದ್ದೇನೆ? ಮನುಷ್ಯರನ್ನ ದೇವರು ಯಾವ ರೀತಿಯಾಗಿ ಸೃಷ್ಟಿ ಮಾಡಿದನೋ ಆ ರೀತಿಯಲ್ಲಿ ಇದ್ದೇನೆ. ಅದ್ರ ಸಲ ನನ್ನನ್ನು ಏನಂತಾರಿ? ಮನುಷ್ಯ ಅಂತೀರಿ, ವ್ಯಕ್ತಿ ಅಂತೀರಿ. ಹಲ್ಲೆಲೂಯಾ. ಕಾರಣ ಹೇಳ್ರಿ, ಮನುಷ್ಯನಲ್ಲಿರ್ತಕ್ಕಂಥ ವ್ಯಕ್ತಿತ್ವ ನನ್ನಲ್ಲಿ
ಇದ್ದಾರೆ. ಹಲ್ಲೆಲೂಯಾ. ಆತನನ್ನ ದೇವಕುಮಾರ ಅಂತೇಳಿ ಯಾಕೆ ಕರೀತಾರಂದ್ರೆ ಆತನು ಪರಿಪೂರ್ಣವಾಗಿ ದೇವರ ಲಕ್ಷಣಗಳನ್ನ ಹೊಂದಿಕೊಂಡವನಾಗಿ ಜನ್ಮಿಸಿದಂತ ದೇವರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತಿನ ದಿವಸದಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕರು ಬಹಳ ತಮಾಷೆ ಮಾಡ್ತಾ ಇದಾರೆ. ಕ್ರೈಸ್ತರಲ್ಲಿಯೇ ತಮಾಷೆ ಮಾಡುವಂತ ಒಂದು ಗುಂಪು ಬಂದ್ಬಿಟ್ಟಿದೆ. ಹಲ್ಲೆಲೂಯಾ. ಯೇಸು ಸ್ವಾಮಿಯನ್ನ ಏನನ್ನಲ್ಲ ಅವರು ದೇವರು ಅಂತೇಳಿ ಕರೆಯಲ್ಲ. ಹಲ್ಲೆಲೂಯಾ. ದೇವಕುಮಾರನು ಅಂತೇಳಿ ಕೂಡ ಕೆಲವೊಬ್ರು ಒಪ್ಪಿಕೊಳ್ಳಲ್ಲ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಸ್ವಾಮಿ ಅಂದ್ರೆ ಆತನು ಕೂಡ ನಮ್ಮ ಹಾಗೆ ಎಂಬುದಾಗಿ ಏನ್ ಮಾಡ್ತಾರೆ, ಅವರು ತಮಾಷೆ ಮಾಡ್ತಾರೆ. ನಮ್ಮ ಪ್ರಕಾರ ತಮಾಷೆ ಮಾಡೋರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸೃಷ್ಟಿಕರ್ತನಾದ ದೇವರ ಬಗ್ಗೆ ಅವರಿಗೆ ಅವಗಾಹನೆ ಇಲ್ಲ. ಹಲ್ಲೆಲೂಯಾ. ಕಾಗೆ ಚಿಕ್ಕ ಮರಿ ಇದ್ರೆ ಏನಂತೀವಿ ನಾವು? ಕಾಗೆ ಮರಿ ಅಂತೀವಿ. ಆಕಳಿಗೆ ಚಿಕ್ಕದಾಗಿರ್ತಕ್ಕಂಥ ಪಾಪು ಇದ್ರೆ ಏನಂತೀವಿ? ಆಕಳು ಕರು ಅಂತೀವಿ. ಹಲ್ಲೆಲೂಯಾ. ಕುದುರೆಗೆ ಕುದುರೆ ಮರಿಗೆ, ಆನೆಗೆ ಆನೆ ಮರಿ. ಯಾಕೆ ಹೇಳ್ರಿ? ಅದು ಆನೆ ಇದ್ದಂಗೆನೆ ಇದೆ. ಅದ್ರ ಸಲುವಾಗಿ ಆತನು ದೇವರ ಕುಮಾರ. ಯಾಕಂದ್ರೆ ಆತನು ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಕೆಲವೊಂದು ರೆಫರೆನ್ಸ್ಗಳನ್ನ ಹಿಡಿದುಕೊಂಡು ಅಲ್ಲಾಡಿದ್ರಪ್ಪ ಅಂದ್ರ ಸತ್ಯವೇದ ಎಲ್ಲ ಕೂಡ ಅಂಕರೆ ಶೂನ್ಯನಾ? ಹಲ್ಲೆಲೂಯಾ. ಹಳೆಯ ಒಡಂಬಡಿಕೆಯಲ್ಲಿ ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ ಒಂದ್ಸಾರಿ ನೀವು ರೆಫರೆನ್ಸ್ ಅನ್ನ ಹೇಳ್ತೀನಿ. ಜಕರಿಯನ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 5ನೇ ವಚನ. ನೀವು ನನ್ನ ಗುಡ್ಡಗಳ ನಡುವಣ ಆ ಡೊಂಗರದೊಳಕ್ಕೆ ಓಡಿ ಹೋಗುವಿರಿ. ಏಕೆಂದರೆ ಆ ಡೊಂಗರವು ಆಚೆಲಿಗೆ ಮುಟ್ಟಿರುವುದು ಯಹೂದದ ಅರಸನಾದ ಉಜ್ಜೀಯನ ಕಾಲದಲ್ಲಿ ಭೂಕಂಪದ ಕಡೆಯಿಂದ ನೀವು ಓಡಿ ಹೋದಂತೆಯೇ ಓಡಿ ಹೋಗುವಿರಿ. ಆಗ ನನ್ನ ದೇವರಾದ ಯೆಹೋವನು ಸಮಸ್ತ ದೇವದೂತ ಸಮೇತ ಬರುವನು. ಯಾರು ಬರ್ತಾರಂತ್ರಿ? ದೇವದೂತ ಸಮೇತ. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ವಾಕ್ಯ. ಯೆಹೋವನು ಸಮಸ್ತ ದೇವದೂತ ಸಮೇತ ಬರುವನು. ದೂತರ ಸಂಗಡ ಯಾರು ಬರ್ತೀರೆಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಯೇಸು ಬರ್ತಾನೆ. ಹಲ್ಲೆಲೂಯಾ. ಯಾರು ಬರ್ತಾರ್ರಿ? ಯೇಸು ಕ್ರಿಸ್ತನೇ ದೂತರ ಸಮೇತವಾಗಿ ಬರುವಂತಾತನಾಗಿದ್ದಾನೆ ಪ್ರೇಯರ್. ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದೇವೆ, ಆತನು ಏನಾಗ್ತಾನಂತೆ? ಶಿಲುಬೆಯಲ್ಲಿ ಜಡಿಯಲ್ಪಡ್ತಾನಂತೇಳಿ ಡೈರೆಕ್ಟ್ ರೆಫರೆನ್ಸ್ ಕೂಡ ಇದೆ ಪ್ರಿಯರೇ. ಹಲ್ಲೆಲೂಯಾ. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಆದಿಯಲ್ಲಿ ಯಾವ ದೇವರು ಮಾತಾಡಿದ್ರು ಅದೇ ದೇವರು ನರನಾಗಿ ಈ ಲೋಕಕ್ಕೆ ಹೊರಟು ಬಂದ್ರು ಪ್ರಿಯರೇ. ಹಲ್ಲೆಲೂಯಾ. ಅನೇಕರು ಈ ವಿಷಯವನ್ನ ಏನ್ ಮಾಡ್ತಾರೆ? ಮುಚ್ಚಿಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಕ್ರಿಸ್ಮಸ್ ಆನಂದದಲ್ಲಿ ಅವರು ಸೇರುವುದಕ್ಕೆ ಇಷ್ಟಪಡೋದಿಲ್ಲ. ಕಾರಣ ಏನು? ಅವರಿಗೆ ಸ್ವಾರ್ಥ ಇದೆಯೋ, ಅಸೂಯೆ ಇದೆಯೋ, ದ್ವೇಷ ಇದೆಯೋ, ಅಥವಾ ಸೈತಾನನೇ ಅವರೊಳಗಡೆ ಒಪ್ಕೊಂಡಿದ್ದಾನೋ ಅದು ಅವರಿಗೆ ಗೊತ್ತಿರ್ತಕ್ಕಂಥ ವಿಷಯ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಏನಂತ ಹೇಳಂದ್ರೆ, ಆತನು ನರನಾಗಿ ಈ ಲೋಕಕ್ಕೆ ಏನ್ ಮಾಡಿದಾನೆ? ಹೊರಟು ಬಂದಿದ್ದಾನೆ ಪ್ರಿಯರೇ. ಆತನು ಪುನಃ ಹೆಂಗ್ ಬರ್ತಾನಂತೆ? ದೂತರ ಸಮೇತವಾಗಿ ಬರ್ತಾನೆ. ದೂತರ ಸಮೇತವಾಗಿ ಬರುವ ಆತನು ಯಾರು ಹೇಳ್ರಿ? ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮತ್ತೆ ಅಷ್ಟು ಮಾತ್ರವಲ್ಲ, ನಾವು ನೋಡ್ತಾ ಇದ್ದೇವೆ ಒಂದ್ಸಾರಿ 12ನೇ ಅಧ್ಯಾಯದಲ್ಲಿ ವಚನ ಇರುತ್ತೆ ನೋಡ್ರಿ. ತೆಗೆದಿದ್ದೀವಿ.
10ನೇ ವಚನ ಓದಿರೋಣ ಸರ್. ದಾವೀದನ ವಂಶದಲ್ಲಿಯೂ ದಾವೀದನ ವಂಶದಲ್ಲಿಯೂ ಯೆರೂಸಲೇಮಿನವರಲ್ಲಿಯೂ ದೇವರ ದಯೆಯನ್ನು ಹಂಬಲಿಸಿ ಬೇಡುವ ಭಾವವನ್ನು ಸುರಿಸುವೆನು. ತಾವು ಇರಿದವನನ್ನು ದಿಟ್ಟಿಸಿ ನೋಡುವರು. ಇದ್ದೊಬ್ಬ ಮಗನನ್ನ ಕಳೆದುಕೊಂಡಂತೆ ಆತನಿಗಾಗಿ ಗೋಳಾಡುವರು. ಚೊಚ್ಚಲ ಮಗನ ವಿಯೋಗಕ್ಕೋಸ್ಕರ ದುಃಖಪಟ್ಟಂತೆ ಅವನಿಗಾಗಿ ದುಃಖಿಸುವರು. ಹಲ್ಲೆಲೂಯಾ. ಇಲ್ಲಿ ಯಾರಂತ ಹೇಳ್ತಾ ಇದೆ ವಾಕ್ಯ? ತಾವು ಇರಿದಿರತಕ್ಕಂತ ದೇವರು ಎಂಬುದಾಗಿ. ಯಾರನ್ನ ಇರಿದಿದ್ದಾರಂತ ಇವರು? ದೇವರನ್ನ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ದೇವರು ನರನಾಗಿ ಬಂದ, ಮನುಷ್ಯರೆಲ್ಲರಿಗೋಸ್ಕರವಾಗಿ ಪ್ರಾಣವನ್ನ ಕೊಟ್ಟ. ಕೇಳುವ ಕಿವಿಗೆ ಮುಟ್ಟುವ ಬುದ್ಧಿವಾದವು ಏನಾಗಿದಂತೆ ಹೊನ್ನಿನ ಮುರುವಿಗೂ ಸಮಾನವಾಗಿದೆ. ನಾವು ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಕೇಳುವವರಾಗಬೇಕು. ಸತ್ಯವೇದ ಹೇಳ್ತಾ ಇದೆ, ಜ್ಞಾನೋಕ್ತಿಗಳ ಪುಸ್ತಕ, ಬೇಗ ತೆಗಿರಿ ಒಂದ್ಸಾರಿ. ಜ್ಞಾನೋಕ್ತಿಗಳ ಪುಸ್ತಕ 25ನೇ ಅಧ್ಯಾಯ 12ನೇ ವಚನ. ಕೇಳುವ ಕಿವಿಗೆ ಮುಟ್ಟುವ ಬುದ್ಧಿವಾದವು ಹೊನ್ನಿನ ಮುರುವಿಗೂ ಅಪರಂಜಿಯ ಆಭರಣಕ್ಕೂ ಸಮಾನ. ಸುಗ್ಗಿ ಕಾಲದಲ್ಲಿ ಹಿಮದ ಶೈತ್ಯವು ಹೇಗೋ, ಕಳುಹಿಸಿದ ಒಡೆಯರಿಗೆ ಆಪ್ತ ದೂತನು ಹಾಗೆಯೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕೇಳುವಂತ ಕಿವಿ ನಮ್ಮವಾಗಬೇಕು. ದೇವರಿಗೋಸ್ಕರವಾಗಿ ತವಕ ಪಡುವಂತ ಕಿವಿ ನಮ್ಮವಾಗಬೇಕು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಹೆದರಬೇಡಿರಿ ಎಂಬುದಾಗಿ ಹೇಳಿರ್ತಕ್ಕಂಥ ದೂತರು ಹೇಳ್ತಾ ಇದ್ದಾರೆ ಏನಂತೇಳಿ, ನೀವು ಕೇಳಬೇಕು. ಹಲ್ಲೆಲೂಯಾ. ಕೇಳಲಾರದ ಕಾರಣಕ್ಕಾಗಿಯೇ ಆದಾಮ ಅವ್ವಳು ದೇವರ ಸನ್ನಿಧಾನದಿಂದ ಏನ್ ಮಾಡಿದ್ರು? ಹೊರಗಡೆ ದೂಡಲ್ಪಟ್ರು. ಹಲ್ಲೆಲೂಯಾ. ಕೇಳಿದ್ರೆ ಅವರು ದೂಡಲ್ಪಡ್ತಾ ಇರ್ಲಿಲ್ಲ. ನಾವು ಈ ಒಂದು ಸ್ಥಳದಲ್ಲಿ ಇರ್ತಾ ಇರ್ಲಿಲ್ಲ, ಏದೇನು ತೋಟದಲ್ಲಿ ಇರ್ತಿದ್ವಿ ನಾವೆಲ್ಲರೂ ಕೂಡ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಶ್ರಮೆಯನ್ನ, ಸಂಕಟವನ್ನ ನಾವು ಅನುಭವಿಸುವುದಕ್ಕೆ ಆಸ್ಪದ ಇರ್ತಾ ಇರಲಿಲ್ಲ. ಆದ್ರೆ ಅವರು ಕೇಳಲಾರದೆ ಧಿಕ್ಕರಿಸಿದ ಕಾರಣಕ್ಕಾಗಿ ಈ ಎಲ್ಲ ಕಾರ್ಯಗಳು ನಡೆದು ಪ್ರಿಯರಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಹೇಳ್ತಾ ಇದೆ 25ನೇ ಅಧ್ಯಾಯ 25ನೇ ವಚನ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಜ್ಞಾನೋಕ್ತಿಗಳ ಪುಸ್ತಕ, ಬಳಲಿ ಬಾಯ ಆರಿದವನಿಗೆ ತಣ್ಣೀರು ಹೇಗೋ, ದೇಶಾಂತರದಿಂದ ಬಂದ ಒಳ್ಳೆಯ ಸಮಾಚಾರವು ಹಾಗೆಯೇ. ಕೇಳಿರಿ ಎಂಬುದಾಗಿ ಹೇಳಿರ್ತಕ್ಕಂಥ ದೂತ ಒಂದು ಮಾತನ್ನ ಹೇಳ್ತಾ ಇದ್ದಾನೆ ಪ್ರಿಯರು. ಏನಂತ ಹೇಳ್ತಾ ಇದ್ದಾನೆ? ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನ ನಿಮಗೆ ತಿಳಿಸುತ್ತೇನೆ. ಹಲ್ಲೆಲೂಯಾ. ಈ ಸಮಾಚಾರ ಎಲ್ಲರಿಗೋಸ್ಕರವಾಗಿರುವಂತ ಸಮಾಚಾರ. ಹುಟ್ಟಿರ್ತಕ್ಕಂಥ ಮಗು ಒಂದು ಜನಾಂಗಕ್ಕಾಗಿ, ಒಂದು ಕುಲಕ್ಕಾಗಿ, ಒಂದು ದೇಶಕ್ಕಾಗಿ ಹುಟ್ಟಿರುವಂತ ಮಗು ಅಲ್ವೇ ಅಲ್ಲ. ಏನ್ ಹೇಳ್ತಾ ಇದೆ ವಾಕ್ಯ? 9ನೇ ಅಧ್ಯಾಯ 6ನೇ ವಚನ, ಒಂದು ಮಗು. ಎಷ್ಟು ಮಗು ರೀ? ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ. ನನಗಾಗಿ, ನಮ್ಮೆಲ್ಲರಿಗಾಗಿ, ಭೂಲೋಕದಲ್ಲಿ ವಾಸ ಮಾಡುವಂತ ಪ್ರತಿಯೊಬ್ಬ ಕುಲ, ಜಾತಿ, ಜನಾಂಗದವರಿಗೋಸ್ಕರವಾಗಿ ಒಂದು ಮಗು ಹುಟ್ಟಿದೆ. ಆ ಮಗ ಯಾರು? ಆತನ ಹೆಸರೇನು? ಕುಮಾರ. ಹಲ್ಲೆಲೂಯಾ. ಕುಮಾರನಿಲ್ಲದೆ ಏನಿಲ್ಲ? ಪಾಪ ಪರಿಹಾರವಿಲ್ಲ. ಕುಮಾರನಿಲ್ಲದೆ ಮೋಕ್ಷವಿಲ್ಲ. ಕುಮಾರ ಅಂದ್ರೆ ಯಾವ ಕುಮಾರ ರೀ? ದೈವ ಕುಮಾರ. ಆತನೇ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಜನರು ತಪ್ಪಾದ ಅಭಿಪ್ರಾಯ ಉಳ್ಳವರಾಗಿದ್ದಾರೆ. ಕೆಲವು ಜನರು ಹೆಣ್ಮಕ್ಳಷ್ಟೇ ಹುಟ್ಟಿದ್ರಪ್ಪ ಅಂದ್ರ, ಕೆಲವು ಜಾತಿ ಜನಾಂಗಗಳಲ್ಲಿ ಸಂಸ್ಕೃತಿಯಲ್ಲಿ ಏನಂತ ಇದೆ ಅಂದ್ರೆ, ಗಂಡು ಮಕ್ಕಳು ಹುಟ್ಲಿಲ್ಲ ಅಂದ್ರಪ್ಪ ಅಂದ್ರೆ ಏನಿಲ್ಲ, ನಿಮಗೆ ಮೋಕ್ಷ ಸಿಗಲ್ಲ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಅದ್ರ ಸಲ ಹೆಣ್ಮಕ್ಳು ಹುಟ್ಟಿದ ಮೇಲೆ ಒಬ್ಬರಾದ್ರೂ ಗಂಡು ಮಕ್ಕಳುಗೋಸ್ಕರವಾಗಿ ಏನ್ ಮಾಡ್ತಾರ್ರಿ? ಬಿಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹೇಳೋದು ಅರ್ಥ ಆಗ್ತಾ ಇದೆನಾ? ಏನಂತೆ? ಗಂಡು ಮಗ ಹುಟ್ಲಿಲ್ಲ ಅಂದ್ರೆ ಮೋಕ್ಷ ಇಲ್ಲ. ನೀವು ಬೇಕಾದ್ರೆ ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ. ಆದ್ರೆ ನೀವು ತಲೆ ಓಡಿಸಲ್ಲ. ಏನಂತ ಹೇಳಿ, ಅವ್ರು ಸನ್ಯಾಸಿಗಳಾಗಿರ್ತಾರಲ್ಲ, ಮತ್ತೆ ಅವ್ರಿಗೆ ಮಕ್ಕಳೇ ಇರಲ್ಲ, ಅವ್ರಿಗೆ ಮೋಕ್ಷ ಇಲ್ಲ ಈಗ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ಅನೇಕ ಬ್ರಾಹ್ಮಣರು ಏನ್ ಮಾಡ್ತಾ ಇದಾರೆ? ಸತ್ಯವನ್ನ ತಿಳಿದುಕೊಂಡು ಯೇಸುವಿನ ಕಡೆಗೆ ಬರ್ತಾ ಇದ್ದಾರೆ. ನಾವು ಹೊಟ್ಟೆಪಾಡಿಗೋಸ್ಕರವಾಗಿ ಆ ವೃತ್ತಿಯನ್ನು ಮಾಡ್ತಾ ಇದ್ವಿ. ಆದ್ರೆ ಈಗ ನಾವು ಬದುಕುವಂಥದ್ದು 70-80 ವರ್ಷ ಅಲ್ಲ, ಯುಗ ಯುಗಾಂತರಗಳವರೆಗೆ ಬದುಕಬೇಕಂದ್ರೆ ಯೇಸು ಕ್ರಿಸ್ತನೇ ಆಶ್ರಯ, ಯೇಸು ಕ್ರಿಸ್ತನೇ ದೇವರು ಎಂಬುದಾಗಿ ಅನೇಕರು ಏನ್ ಮಾಡ್ತಾ ಇದ್ದಾರೆ? ಯೇಸು ಕ್ರಿಸ್ತನ ಕಡೆಗೆ ಬರ್ತಾ ಇದ್ದಾರೆ ಪ್ರಿಯರೇ. ಯಾಕಂದ್ರೆ ಆತನು ಮಾತ್ರ ಸೃಷ್ಟಿಕರ್ತನಾಗಿದ್ದಾನೆ. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಿ,
ಕೇಳುವ ಕಿವಿಗೆ ಮುಟ್ಟುವ ಬುದ್ಧಿವಾದವು ಏನಂತ್ರಿ? ಹೊನ್ನಿನ ಮುರುವಿಗೂ ಕಿವಿಗೆ ಹಾಕೊಳ್ತಿರಲ್ಲ ಆಭರಣಕ್ಕೆ ಏನಂತ ಅದು ಸಮಾನ. ಹಲ್ಲೆಲೂಯಾ. ಅಪರಂಜಿಗೆ ಏನಂತೆ? ಸಮಾನ. ಮತ್ತೆ ಹೇಳ್ತಾ ಇದೆ, ಹೊಲದಲ್ಲಿ ಇರ್ತೀರಿ, ಬಹಳ ಕೆಲಸ ಮಾಡಿರ್ತೀರಿ. ಕೆಲಸ ಮಾಡಿದಂತ ಸಮಯದಲ್ಲಿ ನಿಮ್ಗೆ ಏನಾಗುತ್ತೆ? ಮೈಯಿಂದ ನೀರು ಹೊರಗಡೆ ಹೋಗುತ್ತೆ, ಒಳಗಡೆ ನೀರು ಹೋಗ್ಬೇಕಂತೇಳಿ ಆಸೆ ಪಡ್ತೀರಿ. ನೀರಡಿಕೆ ನಿಮಗೆ ಬಹಳ ಆಗುತ್ತೆ. ಹಲ್ಲೆಲೂಯಾ. ಆ ಸಮಯದಲ್ಲಿ ಯಾರು ಕೂಡ ಸುತ್ತ ನೋಡ್ತೀರಿ, ಎಲ್ಲಿ ಕೂಡ ನೀರು ಇಲ್ಲ. ಆ ಸಮಯದಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ಬಂದು ಫುಲ್ ಬೇಸಿಗೆ ಟೈಮಲ್ಲಿ ಕೆಲಸ ಮಾಡಿ ಎಲ್ಲ ದಣಿವಾರಿಸಿಕೊಳ್ಳಬೇಕಾದ ಸಮಯದಲ್ಲಿ ನೀರಡಿಕೆ ನಿಮಗಾದಾಗ ಕೋಲ್ಡ್ ವಾಟರ್ ತಂದು ಕೊಟ್ಟರೆ ನಿಮ್ಗೆ ಏನಾಗತ್ತೆ? ಬಹಳ ಸಂತೋಷ ಆಗುತ್ತೆ. ಜ್ಞಾನೋಕ್ತಿ ಬರೆದಿರ್ತಕ್ಕಂಥ ಸೊಲೊಮೋನನು ಹೇಳುವಂತ ಮಾತು ಕೂಡ ಅದೇ. 25 ಓದ್ರಿ. ಬಳಲಿ ಬಾಯಾರಿದವನಿಗೆ ತಣ್ಣೀರು ಹೇಗೋ ದೇಶಾಂತರದಿಂದ ಬಂದ ಒಳ್ಳೆಯ ಸಮಾಚಾರವೂ ಆಗಿ. ಎಲ್ಲಿಂದ ಬಂದಿರತಕ್ಕಂಥ ಸಮಾಚಾರ ಇದು? ಪರಲೋಕದಿಂದ ಬಂದಿರತಕ್ಕಂಥ ಶುಭ ಸಮಾಚಾರ ಪ್ರಿಯರೇ. ಹಲ್ಲೆಲೂಯಾ. ನಮ್ಮೆಲ್ಲರಿಗೆ ಆಗಿರ್ತಕ್ಕಂಥ ನೀರಡಿಕೆಯನ್ನ, ನಮ್ಮೆಲ್ಲರಿಗೆ ಆಗಿರ್ತಕ್ಕಂಥ ಕೊರತೆಯನ್ನ ನೀಗಿಸುವಂತ ಶುಭ ಸಂದೇಶ ಪ್ರಿಯರೇ. ಯಾರು ಹೇಳ್ತಾ ಇದ್ದಾರೆ? ದೇವರ ದೂತರು. ಹಲ್ಲೆಲೂಯಾ. ಪ್ರೈಸ್ ಗಾಡ್. ದೇವರ ದೂತ ಒಬ್ಬರು ಪ್ರತ್ಯಕ್ಷನಾಗಿ ಹೇಳಿದಂತ ಸಮಯದಲ್ಲಿ, ಆ ಸಮಯದಲ್ಲಿ ಏನಂತ ಹೇಳ್ತಾ ಇದ್ದಾನೆ? ಅದು ಇದು ಶುಭ ವಾರ್ತೆ. ಇದು ಎಂತ ವಾರ್ತೆ? ಶುಭ ವಾರ್ತೆ, ಸಂತೋಷದ ವಾರ್ತೆ, ಸಮಾಧಾನ ತರುವಂತ ವಾರ್ತೆ. ಎಷ್ಟು ದಿವಸಗಳ ಕಡೆಗೆ ಹೊರಗೆ ಮನುಷ್ಯರೆಲ್ಲರೂ ಎದುರು ನೋಡುವಂತ ವಾರ್ತೆ ಈ ವಾರ್ತೆ. ಏನಂತಂದ್ರೆ ಹೇಳ್ತಾ ಇದೆ ವಾಕ್ಯದಲ್ಲಿ, ಇಗೋ ನಿಮಗೋಸ್ಕರ. ಯಾರಿಗೋಸ್ಕರವಾಗಿ? ಮನುಷ್ಯರೆಲ್ಲರಿಗೋಸ್ಕರವಾಗಿ. ಎಲ್ಲಿ? ದಾವೀದನೂರು. ಹಲ್ಲೆಲೂಯಾ. ಹಳೆ ಒಡಂಬಡಿಕೆ ಎಲ್ಲ ಪ್ರವಾದನೆಗಳಾದರೆ ಹೊಸ ಒಡಂಬಡಿಕೆ ಏನಾಗಿದ್ದಾರೆ? ನೆರವೇರುವಿಕೆವಾಗಿದೆ. ಹಲ್ಲೆಲೂಯಾ. ಕೆಲವು ಜನರು ಹಳೆ ಒಡಂಬಡಿಕೆಯನ್ನು ಏನ್ ಮಾಡಲ್ಲ? ನಂಬಲ್ಲ. ಹಳೆ ಒಡಂಬಡಿಕೆ ನಂಬಲ್ಲ ಅಂದ್ರಪ್ಪ ಅವ್ರ ಸೃಷ್ಟಿ ಬಗ್ಗೆನೇ ಗೊತ್ತಿರಲ್ಲ, ದೇವ್ರು ಯಾರೆಂಬುದಾಗಿ ಕೂಡ ನಿನಗೆ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆ ಏನದು? ಬುನಾದಿ. ಬುನಾದಿ ಇಲ್ಲದೆ ಮನೆ ಕಟ್ಟೋದಕ್ಕಾಗುತ್ತಾ? ಹಲ್ಲೆಲೂಯಾ. ನೀ ದೇವರನ್ನ ತಿಳಿದುಕೊಳ್ಳಬೇಕಾದ್ರೆ ಹಳೆ ಒಡಂಬಡಿಕೆ ನಿನಗೆ ಬಹಳ ಪ್ರಾಮುಖ್ಯ. ಒಡಂಬಡಿಕೆ ಮೊದಲು ದೇವರು ಏನು ಹೇಳಿದ? ಒಡಂಬಡಿಕೆ ಅಂದ್ರೆ ಅರ್ಥ ತಿಳ್ಕೊಬೇಕು ಮೊದಲು. ಹಲ್ಲೆಲೂಯಾ. ಹಳೆಯ ಒಡಂಬಡಿಕೆ ಅಂತ ಯಾಕೆ ಕರೀತಾರೆ ಅಂದ್ರೆ, ದೇವರು ಹೇಳಿದ ನೀವೆಲ್ಲ ಬರೀ ಪಾಪನೆ ಮಾಡ್ತಾ ಇದ್ದೀರಿ, ಅದರ ಸಲುವಾಗಿ ನಿಮ್ಮ ಪಾಪಗಳು ಪರಿಹಾರವಾಗಬೇಕಾದ್ರೆ ನಾನು ನಿಮಗೆ ಏನ್ ಮಾಡ್ತೀನಿ? ಶಾಸ್ತ್ರವನ್ನು ಕೊಡ್ತೀನಿ. ಯಾವ ಶಾಸ್ತ್ರ? ಧರ್ಮಶಾಸ್ತ್ರ. ಆ ಧರ್ಮಶಾಸ್ತ್ರವನ್ನು ನೀವು ಮೀರಿ ನಡೆದ್ರೆ ನಿಮ್ಗೇನ್ ಬರುತ್ತೆ? ಮರಣ ಬರುತ್ತೆ. ಧರ್ಮಶಾಸ್ತ್ರ ಮೀರಿ ನಡೆದ್ರೆ ಏನ್ ಬರುತ್ತೆ? ಮರಣ ಬರುತ್ತೆ. ಅದರ ಸಲುವಾಗಿ ಧರ್ಮಶಾಸ್ತ್ರ ಮೀರಿ ಯಾರ್ಯಾರು ನಡೆದಿದ್ದಾರೋ ಅವರೆಲ್ಲರನ್ನ ಏನ್ ಮಾಡಿದ್ರು? ಕಲ್ಲು ಹೊಡೆದು ಸಾಯಿಸಿದ್ರು. ಕೆಲವೊಬ್ಬರನ್ನ ಏನ್ ಮಾಡಿದ್ರಿ? ಸುಟ್ಟು, ಬೆಂಕಿ ಹಚ್ಚಿ ಸುಟ್ಟು ಏನ್ ಮಾಡಿದ್ರು? ಸಾಯಿಸಿದ್ರು ಪ್ರಿಯರೇ. ಕಾರಣ ಏನು? ಧರ್ಮಶಾಸ್ತ್ರ. ಹಲ್ಲೆಲೂಯಾ. ಅದೇನದು? ಹಳೆಯ ಒಡಂಬಡಿಕೆ. ಹೊಸ ಒಡಂಬಡಿಕೆ ಅಂದ್ರೆ ಏನ್ರಿ? ಕೃಪೆ. ಏನು? ಕೃಪೆ. ಏನ್ ಕೃಪೆ ಅದು? ನಾವು ಪಾಪದಲ್ಲಿದ್ದೇವೆ, ನಾವು ತಪ್ಪುಗಳನ್ನ ಮಾಡ್ತೇವೆ, ಆದ್ರೆ ದೇವರು ಏನಾಗಿದ್ದಾನೆ? ಕನಿಕರವುಳ್ಳವನು. ಆತನು ನಮ್ಮನ್ನ ಏನ್ ಮಾಡ್ತಾನೆ? ಕ್ಷಮಿಸಿ ಪುನಃ ತನ್ನ ಬಳಿಗೆ ಸೇರಿಸಿಕೊಳ್ಳುತ್ತಾನೆ. ನಮಗೆ ಹಠಾತ್ತನೆ ಸಾವಿಲ್ಲ, ಆದ್ರೆ ಸಾವು ಬರುತ್ತೆ. ಆದ್ರೆ ಆ ಸಾವನ್ನ ಈ ಕೃಪೆ ಏನ್ ಮಾಡುತ್ತೆ? ತಡೆಯುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಕೃಪೆ ಏನ್ ಮಾಡುತ್ತಿದ್ದು? ತಡೆಯುತ್ತದೆ. ಏನಾಗಿದೆ? ಹೊಸ ಒಡಂಬಡಿಕೆ. ಹಳೆಯ ಒಡಂಬಡಿಕೆಯಲ್ಲಿ ದೇವರು ಹೇಳಿದ್ರು, ಒಂದು ವೇಳೆ ನೀವು ಪಾಪ ಮಾಡಿದ್ರೆ ವರ್ಷಕ್ಕೊಂದ್ಸರಿ ನೀವೇನ್ ಮಾಡ್ಬೇಕು? ಕಂಪಲ್ಸರಿ ಶ್ರೀಮಂತರಾದ್ರೆ ಒಂದು ಎತ್ತನ್ನಾಗಲಿ, ಆಕಳನ್ನಾಗಲಿ, ಓರಿಯನ್ನಾಗಲಿ, ಅಥವಾ ಬಡವರಾದರೆ ಬೆಳವಕ್ಕಿಗಳನ್ನಾಗಲಿ, ಪಾರಿವಾಳಗಳನ್ನಾಗಲಿ, ಕುರಿಯನ್ನಾಗಲಿ, ಏನಾದ್ರೂ ನೀವೇನ್ ಮಾಡ್ಬೇಕು? ಬಲಿ ಕೊಡಬೇಕು. ಗುಬ್ಬಿಯನ್ನಾಗಲಿ ಏನ್ ಮಾಡ್ಬೇಕು? ಬಲಿ ಕೊಡಬೇಕು. ಬಲಿ ಯಾಕೆ ಕೊಡಬೇಕು? ರಕ್ತ ಸುರಿಸಲ್ಪಟ್ರೆ ನಿಮ್ಗೇನಾಗುತ್ತೆ? ಪಾಪ ಕ್ಷಮಾಪಣೆ. ಎಲ್ಲಿ? ಹಳೆಯ ಒಡಂಬಡಿಕೆಯಲ್ಲಿ. ಹೊಸ ಒಡಂಬಡಿಕೆಯಲ್ಲಿ ಏನ್ರಿ? ದೇವರೇ ತನ್ನ ಸ್ವಂತ ರಕ್ತವನ್ನ ಎಲ್ಲರಿಗೋಸ್ಕರವಾಗಿ ಸುರಿಸಿದ ಆ ಹೊಸ ಒಡಂಬಡಿಕೆಯಲ್ಲಿ ದೇವರ ಪರಿಪೂರ್ಣವಾದಂತ ಕರುಣೆ, ಕೃಪೆ, ಕಟಾಕ್ಷ ಮನುಷ್ಯರೆಲ್ಲರ ಮೇಲೆ ಬಂತು. ಅದಕ್ಕೆ ಏನಂತ ಕರೀತಾರೆ? ಲೋಕ ಕಲ್ಯಾಣ. ಲೋಕ ಕಲ್ಯಾಣ ಮಾಡಿದಂಥವ್ರು ಯಾರು?
ಲೋಕವನ್ನ ಉಂಟು ಮಾಡಿದಂಥವ್ರು ಯಾರು? ಯೇಸು ಕ್ರಿಸ್ತನ ಪ್ರಿಯರೇ. ಹಲ್ಲೆಲೂಯಾ. ರಹಸ್ಯವಾಗಿರುವಂತ ಹೆಸರು ಏನ್ರಿ? ಯೇಸು. ಹಲ್ಲೆಲೂಯಾ. ರಿವೀಲ್ ಆಗಿರ್ತಕ್ಕಂಥ ಹೆಸರು ಏನ್ರಿ? ಯೇಸು. ಪ್ರಕಟಗೊಂಡಿರ್ತಕ್ಕಂಥ ಹೆಸರು ಹಳೆಯ ಒಡಂಬಡಿಕೆಯಲ್ಲಿ ದೇವರ ಹೆಸರು ಮರೆಯಾಗಿತ್ತು, ಹೊಸ ಒಡಂಬಡಿಕೆಯಲ್ಲಿ ದೇವರ ಹೆಸರು ಏನಾಯ್ತು? ಪ್ರಕಟಗೊಂಡಿತ್ತು. ಯೇಸು ಅಂದ್ರೆ ಯಾರು? ಪಾಪವನ್ನ ಬಿಡುಗಡೆ ಮಾಡುವಾತನು. ಹಲ್ಲೆಲೂಯಾ. ಎಲ್ಲಾ ಮನುಷ್ಯರ ಪಾಪವನ್ನ ಒಬ್ಬ ಮನುಷ್ಯ ಹೊತ್ಕೊಳ್ಳೋದಕ್ಕಾಗುತ್ತಾ? ಆಗಲ್ಲ. ಪಾಪವನ್ನ ಬಿಡುಗಡೆ ಮಾಡುವಾತನು ಯಾರು? ಪರಮಾತ್ಮನು ಮಾತ್ರ. ಪರಮಾತ್ಮ ಅಂದ್ರೆ ಮತ್ತೆ ನೀವು ಹಾವು, ಡಂಗುರ, ಹುಲಿ ಬಟ್ಟೆ ಅನ್ಕೋಬೇಡ್ರಿ. ಹಲ್ಲೆಲೂಯಾ. ಪರಮ ಅಂದ್ರೆ ಏನ್ರಿ? ಶ್ರೇಷ್ಠ. ಆತ್ಮ ಅಂದ್ರೆ ಏನ್ರಿ? ನಿರಾಕಾರದ ಸ್ಥಿತಿಯಲ್ಲಿರುವಾತನು. ಹಲ್ಲೆಲೂಯಾ. ಆತನು ಶ್ರೇಷ್ಠ ಆತ್ಮನು, ನಾನೇ ಪರಮಾತ್ಮನು ಎಂಬುದಾಗಿ ಕೂಡ ಸತ್ಯವೇದದಲ್ಲಿ ಒಂದು ಮಾತಿದೆ ಪ್ರಿಯರೇ. ಶ್ರೇಷ್ಠ ಆತ್ಮ. ಹಲ್ಲೆಲೂಯಾ. ಅದರ ಸಲ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತಿನ ದಿವಸ ನಮ್ಮ ಜೀವಿತದಲ್ಲಿ ಬರೀ ದುರ್ವಾರ್ತೆಗಳನ್ನ ಕೇಳ್ತಾ ಇದ್ದೇವೆ. ಆದರೆ ಪ್ರಪಂಚಕ್ಕೆ ಇರುವಂತ ಒಂದೇ ಒಂದು ಶುಭವಾರ್ತೆ, ಸುವಾರ್ತೆ ಏನಂದ್ರೆ ದೇವರು ನರಾವತಾರಿಯಾಗಿ ಈ ಲೋಕಕ್ಕೆ ಬಂದು ನಮ್ಮೆಲ್ಲರನ್ನ ಏನ್ ಮಾಡಿದನ್ರಿ? ತನ್ನ ಮಕ್ಕಳಾಗಿ ಆದುಕೊಂಡಿದ್ದಾನೆ. ನಮಗೋಸ್ಕರವಾಗಿ ಹೊಸದಾದ ಭೂಮಿಯನ್ನ, ಹೊಸದಾದ ಆಕಾಶವನ್ನ ಉಂಟು ಮಾಡ್ತಾನೆ. ಅದರ ಸಲ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವೆಲ್ಲರೂ ಕೂಡ ದೇವರಾದುಕೊಂಡ ಜನಾಂಗದವರು, ಯಾಜಕ ವಂಶದವರು ಮತ್ತು ರಾಜವಂಶಸ್ಥರು ಎಂಬುದಾಗಿ ಹೇಳುತ್ತೆ ವಾಕ್ಯ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಯೇಸು ಸ್ವಾಮಿ ಯಾಕೆ ಈ ಲೋಕಕ್ಕೆ ಬಂದಿದ್ದಾನಂದ್ರೆ, ಯಾಕೆ ಬಂದಿದ್ದಾನೆ? ಪಾಪಿಗಳನ್ನ ಹುಡುಕಿ ರಕ್ಷಿಸುವುದಕ್ಕೋಸ್ಕರವಾಗಿ ಬಂದಿದ್ದಾನೆ. ಯಾರು ಪಾಪಿಗಳು? ಯಾರು ಸುಳ್ಳು ಹೇಳ್ತಾರೋ ಅವನು ಪಾಪಿ. ಯಾರು ಹುಟ್ಟಿ ಲೋಕದಲ್ಲಿ ಜೀವಿಸ್ತಾ ಇದ್ದಾನೋ, ಅನ್ಯಾಯ ಮಾಡ್ತಾ ಇದ್ದಾನೆ ಅವನು ಪಾಪಿ. ಅಕ್ರಮಗಳನ್ನ ಮಾಡ್ತಾ ಇದ್ದಾನೆ ಅವನು ಪಾಪಿ. ಎಲ್ಲಾ ಮನುಷ್ಯರು ಪಾಪಿಗಳು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರು. ಅದರ ಸಲುವಾಗಿ ಭಾರತದ ಸನಾತನ ಧರ್ಮ ಗ್ರಂಥದಲ್ಲಿ ಕೂಡ ಒಂದು ಮಾತು ಇದೆ. ಏನಂತೇಳಿ? ಪಾಪೋಹಂ ಪಾಪ ಕರ್ಮಾಹಂ ಅಂತೇಳಿ. ಹಲ್ಲೆಲೂಯಾ. ನಾನು ಪಾಪದಲ್ಲಿದ್ದೇನೆ, ಪಾಪವನ್ನ ಮಾಡುತ್ತೇನೆ, ನನ್ನೊಳಗಿರ್ತಕ್ಕಂಥ ಪಾಪ ಮಾಡುವುದಕ್ಕೆ ಪ್ರೇರೇಪಣೆ ಮಾಡ್ತಾ ಇದೆ. ಆದರೆ ದೇವರೇ, ಪಾಪವಿಲ್ಲದ ನೀನು ನನ್ನ ಪಾಪವನ್ನ ಏನ್ ಮಾಡು? ಬಿಡುಗಡೆ ಮಾಡು ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ, ಕೃಪೆಯುಳ್ಳಂತ ಆ ದೇವರು ನಮ್ಮ ಪಾಪಗಳನ್ನು ತೊಲಗಿಸುವುದಕ್ಕಾಗಿ ಈ ಲೋಕಕ್ಕೆ ಹೊರಟು ಬಂದ ಪ್ರಿಯರೇ. ಮೊದಲನೇದಾಗಿ ನಾವು ಭಯಪಡುವಂಥದ್ದು ಬೇಕಾಗಿಲ್ಲ. ಎರಡನೇದಾಗಿ ನಾವು ಕೇಳಬೇಕು. ಕೇಳಲಾರದೆ ಯಾರಿಗೂ ಕೂಡ ಯಾವ ಸಂಗತಿಗಳು ಅರ್ಥವಾಗೋದಕ್ಕೆ ಸಾಧ್ಯವಿಲ್ಲ. ಮೂರನೇದಾಗಿ ನಾವೇನ್ ಮಾಡ್ಬೇಕ್ರಿ? ಶುಭ ಸಮಾಚಾರ ಯಾವುದು? ಲೋಕ ರಕ್ಷಕನು ಹುಟ್ಟಿ ಬಂದಿದ್ದಾನೆ, ನಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡಿದ್ದಾನೆ, ಶಾಪದಿಂದ ಬಿಡುಗಡೆ ಮಾಡಿದ್ದಾನೆ. ತಾನಿರುವಂತ ಸ್ಥಳ ನಿತ್ಯತ್ವ, ಆ ಒಂದು ಸ್ವರ್ಗದಲ್ಲಿ ನಮ್ಮನ್ನ ನಡೆಸ್ತಾನೆ ಪ್ರಿಯರೇ. ಆವತ್ತಿನ ದಿವಸ ದೇವರು ಅಲ್ಲಿರುವ ಆತನು ಏನ್ ಮಾಡಿದ? ಮರಿಯಳ ಮೂಲಕವಾಗಿ ಗರ್ಭಧರಿಸಿ ಏನ್ ಮಾಡಿದ? ಇಳಿದು ಬಂದ ಪ್ರಿಯರೇ. ಗಾಬ್ರಿಯೇಲ ದೇವದೂತನು ಹೇಳ್ತಾ ಇದ್ದಾನೆ, ಮರಿಯಳೇ, ನಿನಗೆ ದೇವರ ದಯೆ ದೊರಕಿತು ಎಂಬುದಾಗಿ. ಆ ಸಮಯದಲ್ಲಿ ಆ ಮರಿಯಳು ಕರ್ತನ ದಾಸಿ ನಾನು ಎಂಬುದಾಗಿ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡಾಗ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರಿಗೆ ಸಮಸ್ತವು ಸಾಧ್ಯ ಎಂಬುದಾಗಿ ತನ್ನನ್ನು ತಾನು ಅರ್ಪಿಸಿಕೊಟ್ಲು. ಆ ಸಮಯದಲ್ಲಿ ಸ್ವೀಕಾರ ಸಮರ್ಪಣೆ ಮಾಡಿರ್ತಕ್ಕಂಥ ದಂಪತಿಗಳು ಎಂಬುದಾಗಿ ಕರೆಸಿಕೊಂಡಿರ್ತಕ್ಕಂಥ ಮರಿಯಳು ಮತ್ತು ಯೋಸೇಫ ಅವರು ದೇವರ ಕಾರ್ಯಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ವಿಧೇಯತೆಯನ್ನ ವಿಶ್ವಾಸತನವನ್ನು ತೋರಿಸಿ ಏನ್ ಮಾಡ್ತಾ ಇದ್ದಾರೆ? ಬೆತ್ಲೆಹೇಮಿಗೆ ಹೋಗ್ತಾ ಇದ್ದಾರೆ ಪ್ರಿಯರು. ಎಲ್ಲಿ ಹೋಗ್ತಾ ಇದ್ದಾರೆ? ಬೆತ್ಲೆಹೇಮ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಳೆಯ ಒಡಂಬಡಿಕೆಯಲ್ಲಿ ಪ್ರವಾದನೆಗಳಿದೆ. ಏನಂತೇಳಿ? ಯಹೂದದ ಸೀಮೆಯ ಬೆತ್ಲೆಹೇಮೆ. ಮೀಕನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 2ನೇ ವಚನ. ಏನಂತೇಳಿ? ನೀನು ಚಿಕ್ಕದಾಗಿದ್ದರು, ಎಲ್ಲಾ ಗ್ರಾಮಗಳಲ್ಲಿ ನೀನು ಚಿಕ್ಕದಾಗಿದ್ದರು, ನನ್ನನ್ನ ಆಳುವಂತ ಅಧಿಪತಿಯು ನಿನ್ನೊಳಗಿಂದಲೇ ಹೊರಡುವನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮತ್ತೆ 7ನೇ ಅಧ್ಯಾಯ ಯೆಶಾಯನ ಪ್ರವಾದನೆ ಗ್ರಂಥ 14ನೇ ವಚನದಲ್ಲಿ ನಾವು ನೋಡ್ತೀವಿ, ಇಗೋ ಒಬ್ಬ ಕನ್ನಿಕೆ ಗರ್ಭಿಣಿಯಾಗಿ ಮಗನನ್ನು ಹಡಿಯುವಳು, ಆತನಿಗೆ ಇಮ್ಮಾನುವೇಲ್ ಎಂಬುದಾಗಿ ಹೆಸರಿಡುವರು. ಆ ಹೆಸರಿನ ಅರ್ಥ ದೇವರು ನಮ್ಮ ಸಂಗಡ ಕೂಡ ಇದ್ದಾನೆ. ಹಲ್ಲೆಲೂಯಾ. ಅವೆಲ್ಲವೂ ಹಳೆಯ ಒಡಂಬಡಿಕೆಯಲ್ಲಿ ಇರ್ತಕ್ಕಂಥ ವಾಗ್ದಾನಗಳು. ಎಲೆಕ್ಷನ್ ನಿಂತವ್ರು ಹೇಳ್ತಿರ್ತಾರಲ್ಲ, ನಾವು ಕರೆಂಟ್ ಹಾಕ್ಸ್ತೀವಿ, ರೋಡ್ ಮಾಡಿಸ್ತೀವಿ ಅಂತೇಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನ್ ಮಾಡ್ತಾರೆ? ಪ್ರಾಮಿಸ್ ಕೊಡ್ತಾರೆ, ಆಮೇಲೆ ಗೆದ್ದು ಬಂದ್ಮೇಲೆ ಏನ್ ಮಾಡ್ತಾರೆ? ಹಾಕಿಸ್ತಾರೆ. ಬಹಳ ಜನ ಹಾಕ್ಸ್ಲಾರ್ದವರೇ ಜಾಸ್ತಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅವಾಗ ಅನ್ಕೊಂತೀರಿ ನೀವು, ಅವಾಗ ಎಲೆಕ್ಷನ್ ಪ್ರತಿ ವರ್ಷ ಬಂದ್ರೆ ಬೇಸಪ್ಪ, ಬೇಸ್ ಬಿರಿಯಾನಿ ತಿನ್ಬೋದು. ಹಲ್ಲೆಲೂಯಾ.
ಚೆನ್ನಾಗಿ ಚಿಕನ್ ಕೂಡ ಮನೆಗೆ ಬರ್ತಾ ಇರುತ್ತೆ, ಒಳ್ಳೆ ಸುಗ್ಗಿಯಾಗಿ ಬಿದ್ದಂಗೆ ಆಗಿರುತ್ತೆ ಕೆಲವು ಜಲಕ್ಕೆ ಅಂತೇಳಿ. ಅಲ್ಲೆಲ್ಲ ಪ್ರೈಸ್ ದಿ ಲಾರ್ಡ್. ಅಲ್ಲಿ ದೇವ್ರು ಏನ್ ಮಾಡಿದ, ಹಳೆ ಒಡಂಬಡಿಕೆಯಲ್ಲಿ ಪ್ರಾಮಿಸ್ ಮಾಡಿದ, ಹೊಸ ಒಡಂಬಡಿಕೆ ಅಲ್ಲಿ ಆ ವಾಗ್ದಾನಗಳನ್ನು ಏನ್ ಮಾಡಿದ್ರಿ, ನೆರವೇರಿಸಿದ್ರು ಪ್ರಿಯರೇ. ಅವರಿಬ್ಬರು ಕೂಡ ದಂಪತಿಗಳು ಎಂಬುದಾಗಿ ಕರೆಸಿಕೊಂಡಿದ್ರು. ಯಾಕಂದ್ರೆ ಅವ್ರಿಗೆ ಏನಾಗಿದೆ, ಎಂಗೇಜ್ಮೆಂಟ್ ಆಗಿದೆ, ಬೆಟ್ರೂತಲ್ ಆಗಿದೆ, ವಿವಾಹಕ್ಕೋಸ್ಕರವಾಗಿ ಸಿದ್ಧವಾಗಿದ್ದಾರೆ. ಆ ಸಮಯದಲ್ಲಿ ಕನ್ನಿಕೆ ಯಾಗಿರ್ತಕ್ಕಂಥ ಮರಿಗಳ ಮೂಲಕವಾಗಿ ದೇವರು ಈ ಲೋಕಕ್ಕೆ ಹೊರಟು ಬಂದ ಪ್ರಿಯರೇ. ಅನೇಕರು ಪ್ರಶ್ನೆ ಮಾಡ್ತಾರೆ, ಏನಂತೇಳಿ, ಕನ್ನಿಕೆ ಮಗನನ್ನ ಹೇರುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ಆದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಪರಾತ್ಪರನ ನೆರಳು ಯಾರನ್ನ ಕವಿತಂತೆ, ಪರಿಶುದ್ಧಾತ್ಮ ದೇವರು ಯಾರ ಮೇಲೆ ಇಳಿದು ಬಂದ್ರಂತೆ, ಮರಿಯಳ ಮೇಲೆ ಇಳಿದು ಬಂದ್ರು. ಹಲ್ಲೆಲೂಯಾ. ಗಂಡು ನವಿಲು ಹೆಣ್ಣು ನವಿಲು ಕೂಡೋದಿಲ್ಲ. ಗಂಡು ನವಿಲು ಹೆಣ್ಣು ನವಿಲಿಗೆ ಏನ್ ಮಾಡ್ತಾರೆ, ಒಲಿಸಿಕೊಳ್ಳಬೇಕಂತೇಳಿ ನಾಟ್ಯ ಮಾಡುವಾಗ ಅದರಲ್ಲಿರ್ತಕ್ಕಂಥ ಅಶ್ರುಧಾರ, ಕಣ್ಣಲ್ಲಿರ್ತಕ್ಕಂಥ ನೀರು ಸೋರಿದಾಗ ಅದು ಏನಾಗುತ್ತೆ, ಎಗ್ಗಿಡುತ್ತೆ. ಏನಂತೀವಿ, ನವಿಲು ತತ್ತೆ ಹೇಳೋದು. ಹಲ್ಲೆಲೂಯಾ. ಏನ್ ಮಾಡ್ತಾರೆ, ತತ್ತಿ ಇಡುತ್ತೆ. ಸೃಷ್ಟಿಯಲ್ಲಿ ನೋಡ್ರಿ ಎಷ್ಟು ಆಧಾರಗಳಿದಾವೆ. ಒಂದು ಹಾವು ಉಂಟು, ಆ ಹಾವು ಗಂಡು ಹಾವನ್ನ ಸೇರಲಾರದ ಹಾಗೆಯೇ ಏನಾಗುತ್ತಂತ್ರಿ, ತತ್ತಿ ಇಡುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಪ್ರಪಂಚದಲ್ಲಿ ಸೈಂಟಿಫಿಕಲಿ ಇಲ್ಲಂದ್ರಪ್ಪ ಅಂದ್ರೆ ಕ್ರೈಸ್ತತ್ವವನ್ನು ಯಾವಾಗೋ ಮುಳುಗಿಸ್ಬಿಡ್ತಿದ್ರು. ಹಲ್ಲೆಲೂಯಾ. ಇವೆಲ್ಲ ಏನಾಗಿದ್ದಾವೆ, ವೈಜ್ಞಾನಿಕವಾಗಿಯೂ ಆಧಾರಗಳಾಗಿದ್ದಾವೆ ಪ್ರಿಯರೇ. ಹಲ್ಲೆಲೂಯಾ. ದೇವರಿಗೆ ಸಾಧ್ಯ, ಮನುಷ್ಯರಿಗೆ ಅಸಾಧ್ಯ. ಅದರ ಸಲುವಾಗಿ ಇದು ದೇವರ ಕಾರ್ಯ, ಇದು ಮನುಷ್ಯರ ಕಾರ್ಯ ಅಲ್ವೇ ಅಲ್ಲ. ಮನುಷ್ಯರ ಬುದ್ಧಿಯಿಂದ ಆಲೋಚನೆ ಮಾಡಿದ್ರೆ ಕ್ರಿಸ್ಮಸ್ ನಮಗೆ ಅರ್ಥ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಇದು ದೇವರು ಮಾಡಿರ್ತಕ್ಕಂಥ ಕಾರ್ಯ ಪ್ರಿಯರೇ. ಕನ್ನಿಗೆ ಆಗಿರ್ತಕ್ಕಂಥ ಆ ಮರಿಯಳು ಮತ್ತು ಯೋಸೇಫ ಅವ್ರು ಅಂದ್ಕೊಂಡಿಲ್ಲ, ಆಯ್ತು ನಜರೇತಿನಲ್ಲಿ ದರ್ಶನ ಆಯ್ತು, ನಜರೇತಿನಲ್ಲಿ ಇರ್ಬೇಕಂತೇಳಿ ಅನ್ಕೊಂಡ್ರು. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ದೇವರು 800 ವರ್ಷಗಳು, 750ರಿಂದ 800 ವರ್ಷಗಳ ಹಿಂದೆ ಒಂದು ಪ್ರವಾದನೆಯನ್ನ ಹೇಳಿದ್ದಾನೆ. ಆ ಪ್ರವಾದನೆ ಹೇಳೋದಕ್ಕೋಸ್ಕರವಾಗಿ ಯಾರಾದ್ರೂ ಪಕ್ಕದ ಮನೆಯವರು, ಹೋಗ್ರಪ್ಪ ನೀವು ನಜರೇತಿ ಇದು ಬೆತ್ಲೆಹೇಮಿಗೆ ಅಂದ್ರೆ ಹೋಗ್ತಾರೆ ಇವರು, ನನಗೆ ತುಂಬ ಗರ್ಭಿಣಿ ಇದೀನಿ, ಯಾವಾಗ ಡೆಲಿವರಿ ಆಗುತ್ತಂತೇಳಿ ನಾನು ಕಾದ್ಕೊಂಡು ಕುಂತ್ಕೊಂಡಿದ್ದೀನಿ ಅಂತೇಳಿ ಯಾರಂತಾರೆ, ಮರಿಯಮ್ಮ ಅಂತಾಳೆ. ಆದ್ರೆ ದೇವರು ಯಾರಲ್ಲಿ ತನ್ನ ವಾಕ್ಯವನ್ನ ನೆರವೇರಿಸುವುದಕ್ಕೋಸ್ಕರವಾಗಿ ಯಾರನ್ನ ಬಳಸಿದ, ರೋಮ್ ಚಕ್ರವಾಗಿರ್ತಕ್ಕಂಥ ಅಗಸ್ಟಸ್ ಸೀಸರ್, ಔಗುಸ್ತ ಮಹಾರಾಜನನ್ನ ಬಳಸಿದ ಪ್ರಿಯರು. ಹೇಳ್ತಾನೆ, ಯಾರ್ಯಾರು ಸ್ವಂತ ಊರಿನವ್ರು ಇದ್ದೀರೋ, ಇಲ್ಲಿ ಊರವರು ಬೊಮ್ಲಾಪುರದವ್ರು, ಈಗ ಮನೆಯಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇರೋ, ಸ್ವಂತ ಊರವ್ರು ನೀವು ಎಲ್ಲೆಲ್ಲರೂ ಇದ್ದೀರೋ ಅಲ್ಲೆಲ್ಲಿಗೆ ನೀವು ಹೋಗ್ಬಿಡ್ರಿ ಅಂತ ಹೇಳಂದ್ರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸ್ವಂತ ಬೇರೆ ಬೇರೆ ಊರವ್ರು ಯಾರನ್ನ ಇದ್ದೀರಾ? ದೇವದುರ್ಗದವರು, ದೇವದುರ್ಗದಲ್ಲಿರ್ತಕ್ಕಂಥ ತಾಲೂಕಿನಲ್ಲಿರ್ತಕ್ಕಂಥ ರಾಮದುರ್ಗದವರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಜರೇತಿನಲ್ಲಿ ಇರುವಂತವ್ರು ಯಾರು ಕೂಡ ನಜರೇತಿನವರಲ್ಲ, ಕೆಲವೊಬ್ಬರು ಬೇರೆ ಬೇರೆ ಪ್ರಾಂತಗಳಿಂದ ಬಂದವರಾಗಿದ್ದಾರೆ. ಆ ಸಮಯದಲ್ಲಿ ಅಗಸ್ಟಸ್ ಚಕ್ರವರ್ತಿ ಏನ್ ಹೇಳಿದ, ನಿಮ್ಮ ನಿಮ್ಮ ಹುಟ್ಟೂರುಗಳಿಗೆ ನೀವು ಹೋಗಿ ಏನ್ ಮಾಡ್ಬೇಕು, ಕಾನೇಶುಮಾರಿ ಅಂದ್ರೆ ಜನಗಣತಿಯನ್ನ ಬರೆಸ್ಕೊಳ್ಬೇಕು. ದಾವೀದನ ವಂಶಸ್ಥನು ಯಾರು, ಈ ಯೋಸೇಫ. ಮರಿಯಳು ಕೂಡ ದಾವೀದನ ವಂಶಸ್ಥಳೆ. ಅವ್ರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಈ ಸಮಯದಲ್ಲಿ, ಬೆತ್ಲೆಹೇಮಿಗೆ ಹೋಗ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಬೆತ್ಲೆಹೇಮ್ ಎಷ್ಟು ದೂರ ಇದೆ, ಎಷ್ಟು ದೂರ ಇದೆ, 110 ಕಿಲೋಮೀಟರ್, ಸುಮಾರು ಎಷ್ಟ್ರಿ, 85 ಮೈಲುಗಳಷ್ಟು ದೂರ 8 ರಿಂದ 10 ದಿವಸಗಳವರೆಗೆ ಪ್ರಯಾಣ ಬೆಳೆಸಿದರು ಪ್ರಿಯರೇ. ತುಂಬ ಗರ್ಭಿಣಿಯಾಗಿರ್ತಕ್ಕಂಥ ಮರಿಯಳು ಮತ್ತು ಯೋಸೇಫ ಒಂದು ಹೇಸರ ಕತ್ತೆಯ ಮೇಲೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವರು ಪ್ರಯಾಣ ಬೆಳೆಸಿ ಬೆತ್ಲೆಹೇಮನ್ನ ಮುಟ್ಟಿದಂತ ಸಮಯದಲ್ಲಿ ಅವಾಗ ಅಲ್ಲಿ ಛತ್ರದ ಯಜಮಾನ ಏನ್ ಮಾಡಿದ, ಸ್ಥಳ ಇಲ್ಲ ಎಂಬುದಾಗಿ ಹೇಳಿದ. ಅನೇಕ ಮನೆಗಳನ್ನು ಪಡೆದರು, ಯಾರು ಕೂಡ ಸಹಾಯ ಮಾಡ್ತಾ ಇಲ್ಲ. ಆ ಸಮಯದಲ್ಲಿ ಛತ್ರದ ಪಕ್ಕದಲ್ಲಿರ್ತಕ್ಕಂಥ, ಅಲ್ಲಿ ಕಾಣಿಸ್ತಾ ಇದೆ ಶೆಡ್, ಅದೇ ರೀತಿಯಲ್ಲಿರ್ತಕ್ಕಂಥ ಒಂದು ಚಿಕ್ಕದಾಗಿರ್ತಕ್ಕಂಥ ಶೆಡ್, ಆ ಗೋದಲ್ಲಿ ಇತ್ತು. ಆ ಸಮಯದಲ್ಲಿ ಅದೇ ಸ್ಥಳದಲ್ಲಿ ಆಕೆಗೆ ಏನಾಯ್ತ್ರಿ, ಸ್ಥಳ ಸಿಕ್ಕಿತ್ತು. ಆಕೆ ಏನ್ ಮಾಡಿದ್ಲು, ಆ ಮಗುವಿಗೆ ಜನ್ಮ ನೀಡಿದ್ಲು. ಆ ಸಮಯದಲ್ಲಿ ಸ್ಥಳ ಇಲ್ಲದ ಕಾರಣಕ್ಕಾಗಿ ಯೋಸೇಫನಿಗೆ ಏನು ಗೊತ್ತಿಲ್ಲ, ಮರಿಯಳಿಗೂ ಕೂಡ ಏನು ಗೊತ್ತಿಲ್ಲ. 13 ವರ್ಷದ ಹುಡುಗಿ, ನಮ್ಮ ಭಾಷೆಯಲ್ಲಿ ಹೇಳ್ಬೇಕಾದ್ರೆ. ಹಲ್ಲೆಲೂಯಾ. ಎಷ್ಟು ವರ್ಷ ರೀ, 13 ವರ್ಷದ ಆಕೆ. ಹಲ್ಲೆಲೂಯಾ. ಆಕೆ 14 ವರ್ಷದ ಹುಡುಗಿ, ಆಕೆ ಏನಾಗಿದ್ದಾಳೆ ಈ ಸಮಯದಲ್ಲಿ, ಗರ್ಭಿಣಿಯಾಗಿ ಏನ್ ಮಾಡಿದಾಳೆ, ಮಗುವಿಗೆ ಜನ್ಮ ನೀಡಿದಾಳೆ. ಯೋಸೇಫನಿಗೆ ಏನು ಗೊತ್ತಿಲ್ಲ ಆ ಸಮಯದಲ್ಲಿ. ಹಲ್ಲೆಲೂಯಾ. ಆದ್ರೆ ಯೋಸೇಫ ಎಲ್ಲವನ್ನು ಏನ್ ಮಾಡಿದಾನೆ, ದೇವರಿಗೆ ಒಪ್ಪಿಸಿಕೊಟ್ಟಿದ್ದಾನೆ ಪ್ರೇರ. ಆ ಸಮಯದಲ್ಲಿ ಮಗುವಿಗೆ ಜನ್ಮ ನೀಡಿದಾಗ ಗೋದಲಿಯೇ ದೇವಕುಮಾರನಿಗೆ ಏನಾಯ್ತು,
ತೊಟ್ಟಲಿ ಆಯಿತು. ಹಲ್ಲೆಲೂಯಾ. ಆ ಸಮಯದಲ್ಲಿ ಕುರುಬರಿಗೆ ದೇವದೂತರು ಬಂದು ಏನ್ ಮಾಡ್ತಾ ಇದ್ದಾನೆ, ಸಂದೇಶವನ್ನು ತಿಳಿಸಿದ. ಆ ಸಮಯದಲ್ಲಿ ಯೇಸು ಯಾವಾಗ ಲೋಕದಲ್ಲಿ ಹುಟ್ಟಿದನು, ಆಕಾಶದಲ್ಲಿ ಒಂದು ಹೊಸದಾಗಿರ್ತಕ್ಕಂಥ ನಕ್ಷತ್ರ ಹುಟ್ಟಿತು ಪ್ರಿಯರೇ. ಹಲ್ಲೆಲೂಯಾ. ಜಂಡ ಅವ್ಯಸ್ತ ಧರ್ಮಗ್ರಂಥದಲ್ಲಿ 5ನೇ ಅಧ್ಯಾಯದಲ್ಲಿ ಆ ದೇಶದಲ್ಲಿ ಹೇಳ್ತಾ ಇದೆ, ಈ ಲೋಕಕ್ಕೆ ದೇವರು ನರನಾಗಿ ಅವತರಿಸಿದಾಗ 14 ವರ್ಷದ ಕನ್ನಿಕೆ ಏನ್ ಮಾಡ್ತಾಳೆ, ಆ ಮಗುವಿಗೆ ಜನ್ಮ ನೀಡ್ತಾಳೆ, ಆ ದೇವರಿಗೆ ಜನ್ಮ ನೀಡ್ತಾಳೆ. ಆ ಸಮಯದಲ್ಲಿ ಆಕಾಶದಲ್ಲಿ ಒಂದು ನಕ್ಷತ್ರ ಹುಟ್ಟುತ್ತೆ. ಜಂಡ ಅವ್ಯಸ್ತ ಎನ್ನುವಂತ ಧರ್ಮಗ್ರಂಥ, ಜೊರೋಸ್ಟ್ರಸ್ ಎನ್ನುವಂತ ಆ ಧರ್ಮದ ಗುರು ಬರೆದಿರ್ತಕ್ಕಂಥ ಪುಸ್ತಕ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಸಮಯದಲ್ಲಿ ಅವರು ಯಾರನ್ನು ಹುಡುಕಿಕೊಂಡು ಬಂದ್ರು, ಜ್ಞಾನಿಗಳು 1500 ಮೈಲುಗಳಿಂದ ಒಂಟೆಯ ಮೂಲಕವಾಗಿ ದೇವರನ್ನ ಹುಡುಕಿಕೊಂಡು, ದೇವಕುಮಾರನನ್ನ ಹುಡುಕಿಕೊಂಡು ಬಂದರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಲ್ಲ ವಿಷಯ ಆವತ್ತಿನ ದಿವಸ ನಡೆದಿರುವಂಥದ್ದು ಪ್ರಿಯರೇ. ಇವತ್ತು ಇನ್ನೂ ಎಚ್ಚರಿಕೆ ಮಾತನ್ನ ನಾವು ತಿಳಿಸ್ತಾ ಇದ್ದೇನೆ. ಏನಂತ ಹೇಳಂದ್ರೆ, ಒಂಟೆಗಳ ಮೂಲಕವಾಗಿ ಬಂದಂತವ್ರು ಏನ್ ಮಾಡಿದ್ರು, ಯೇಸುವನ್ನ ನೋಡಿದ್ರು. ಜ್ಞಾನಿಗಳು, ಕುರುಬರು ಏನ್ ಮಾಡಿದ್ರು, ಯೇಸುವನ್ನ ನೋಡಿದ್ರು. ಅಲ್ಲಿರ್ತಕ್ಕಂಥ ಪಕ್ಕದ ಛತ್ರದ ಯಜಮಾನಿ ಏನ್ ಮಾಡಲಿಲ್ಲ, ಯೇಸುವನ್ನ ನೋಡ್ಲಿಕ್ಕೆ ಬರಲಿಲ್ಲ. ಶಾಸ್ತ್ರಿಗಳು, ಫರಿಸಾಯರು, ಯಾಜಕರು ಯೇಸುವನ್ನ ನೋಡ್ಲಿಕ್ಕೆ ಬರಲಿಲ್ಲ. ಅಲ್ಲಿರ್ತಕ್ಕಂಥ ಹೆರೋದ ಮಹಾರಾಜ ಯೇಸುವನ್ನ ನೋಡ್ಲಿಕ್ಕೆ ಬರಲಿಲ್ಲ. ಕಾರಣ ಹೇಳ್ರಿ, ಕಾರಣ ಏನು, ದೇವರು ಹುಟ್ಟಿರ್ಬೋದು, ನಮ್ಗೇನು ಅಂತೇಳಿ ಲಾಭವನ್ನ ನೋಡಿದ್ರೆ ಹೊರತಾಗಿ ಆ ದೇವರೇ ನಮಗೆ ಲಾಭ ಕೊಡ್ತಾನೆ ಎಂಬುದಾಗಿ ಅವರು ಎಣಿಸ್ಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ತಾವು ನಷ್ಟದಲ್ಲಿದ್ದೇವೆ, ಲಾಭ ಕೊಡೋದಕ್ಕೋಸ್ಕರವಾಗಿ ದೇವಕುಮಾರನ ಈ ಲೋಕಕ್ಕೆ ಬಂದಿದ್ದಾನೆ ಎನ್ನುವಂತ ಸಂಗತಿಯನ್ನು ಅವರು ಗ್ರಹಿಸಲಿಲ್ಲ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಈ ಶುಭ ಸಮಾಚಾರ ನಮ್ಮನ್ನು ಎಲ್ಲಿಗೆ ಮುಟ್ಟಿಸುತ್ತೆ, ನಿತ್ಯತ್ವಕ್ಕೆ ಮುಟ್ಟಿಸುತ್ತೆ. ನಿನ್ನೆ ಕನಸು ಬಿದ್ದಿತ್ತು ರಾತ್ರಿಯಲ್ಲಿ. ಹಲ್ಲೆಲೂಯಾ. ಕ್ಯಾಲೆಂಡರ್ ನೋಡ್ರಿ, ಈ ಸಾರಿ ಕ್ಯಾಲೆಂಡರಲ್ಲಿ ಒಂದು ವಾಗ್ದಾನ ಇದೆ. ಈ ಯೇಸುವು ಮೇಲಿರ್ತಕ್ಕಂಥ ವಾಗ್ದಾನ, ಮುಂದೆ ಬರುವ ದೈವ ಕೋಪದಿಂದ ನಮ್ಮನ್ನ ತಪ್ಪಿಸುವಾತ. 1 ಥೆಸಲೋನಿಕ 1ನೇ ಅಧ್ಯಾಯ 10ನೇ ವಚನದಲ್ಲಿ ಆ ಮಾತಿರುತ್ತೆ. ನಿನ್ನೆ ರಾತ್ರಿ ಬಿದ್ದಿರತಕ್ಕಂಥ ಕನಸು ಹಲ್ಲೆಲೂಯಾ. ಈ ಯೇಸುವು ಮುಂದೆ ಬರುವ ದೈವ ಕೋಪದಿಂದ ನಮ್ಮನ್ನು ತಪ್ಪಿಸುವಾತನು. ಆಮೇನ್. ಮತ್ತೆ 3ನೇ ಅಧ್ಯಾಯ 20ನೇ ವಚನ, ಫಿಲಿಪಿಯರಿಗೆ ಬರೆದ ಪತ್ರಿಕೆ. ಬೇಗ ಹೋಗ್ಬೇಕು. ನಾವಾದರೂ ಪರಲೋಕ ಸಂಸ್ಥಾನದವರು, ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನ ಎದುರು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಿನ್ನೆ ಸಡನ್ ಆಗಿ ಕನಸಲ್ಲಿ ಇದೇ ದೃಶ್ಯ ಏನಾಯ್ತು, ಕಂಡು ಬಂತು ಪ್ರಿಯರೇ. ಯಾವ ದೃಶ್ಯ, ಯೇಸು ಬರುವಂತಹ ದೃಶ್ಯ. ರಕ್ಷಕನು ಹುಟ್ಟಿದ್ದಾನೆ, ಮತ್ತೆ ರಕ್ಷಕನು ಏನ್ ಮಾಡ್ತಾನೆ, ಬರ್ತಾನೆ. ದೇವದೂತ ಸಮೇತರಾಗಿ ರಕ್ಷಕನು ಬರ್ತಾನೆ. ಆ ರಕ್ಷಕನನ್ನ ಎದುರುಗೊಳ್ಳುವಂತ ಸ್ಥಿತಿ ನಮ್ಮಲ್ಲಿ, ಆ ಭಕ್ತಿಯ ಜೀವಿತ ನಮ್ಮಲ್ಲಿ ಇರಬೇಕು ಪ್ರಿಯರೇ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಸೀಮೆಯೋನನು ಎನ್ನುವಂತ ಒಬ್ಬ ವಯಸ್ಸಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯೇಸು ಕಂದನನ್ನ ಎದುರುಗೊಳ್ಳುವುದಕ್ಕೋಸ್ಕರವಾಗಿ ತನ್ನ ಸಾವು ಸಮೀಪದಲ್ಲಿದ್ರೂ ಕೂಡ ದೇವರು ಆತನನ್ನು ಬದುಕಿಸ್ತಾ ಇದ್ದಾನೆ. ಯಾಕೆ ಹೇಳ್ರಿ, ರಕ್ಷಕನನ್ನ ನೀನು ಕಣ್ಣಾರೆ ಕಾಣುವವರೆಗೂ ನಿನಗೆ ಸಾವು ಎನ್ನುವಂಥದ್ದು ಬರುವುದಿಲ್ಲ. ಹಲ್ಲೆಲೂಯಾ. ಅನ್ನಳು ಎನ್ನುವಂತ ಪ್ರವಾದಿನಿ, ವಯಸ್ಸಾಗಿರ್ತಕ್ಕಂಥ ಅಜ್ಜಿ ಇವರು ಕೂಡ ಕ್ರಿಸ್ಮಸ್ ನಲ್ಲಿ ಭಾಗವಾದರು ಪ್ರಿಯರೇ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಕರ್ತನಾದ ಯೇಸು ಎಲ್ಲಿಂದ ಬರ್ತಾನೆ, ಪರಲೋಕದಿಂದ ಬರುವುದನ್ನ ಎದುರು ನೋಡ್ತಾ ಇದ್ದಾರೆ. ಯಾರು, ಭಕ್ತ ಸಮೂಹದವರು. ಯಾರು, ದೇವರನ್ನು ನಂಬಿದಂತ ಮಕ್ಕಳಾಗಿರ್ತಕ್ಕಂಥ ನಾವು. ಗೌರ್ಮೆಂಟ್ ಕಡೆಯಿಂದ ಬರುವಂತ ಕೆಲವೊಂದು ಸಂಗತಿಗಳನ್ನಲ್ಲ, ಯಾವ ಸಂಗತಿಗಳನ್ನು ನಾವು ಎದುರು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನು ರಕ್ಷಕನಾಗಿ ಬರುವಂತದ್ದನ್ನ. ಯಾಕಂದ್ರೆ ನಾವು ಯಾರಾಗಿದ್ದೇವ್ರಿ, ಪರಲೋಕ ಸಂಸ್ಥಾನದವರಾಗಿದ್ದೇವೆ. ನಾವು ಈ ಲೋಕದವರು ರೀತಿಯಲ್ಲಿ ಇದ್ದಾಗಲೂ ಕೂಡ ನಾವು ಈ ಲೋಕದವರು ಅಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ
ಆ ಸೀಮೆಯೋನ ಪ್ರವಾದಿ, ಆ ಅನ್ನ ಪ್ರವಾದಿನಿ ಯಾವ ರೀತಿಯಾಗಿ ಯೇಸುವನ್ನು ಎದುರುಗೊಂಡ್ರು, ಆತನನ್ನ ಮುದ್ದಾಡಿಸಿದ್ರು, ಕೈಯಲ್ಲಿ ಎತ್ತುಕೊಂಡ್ರು, ಅದೇ ರೀತಿಯಾಗಿ ನಾವು ಕೂಡ ದೇವರನ್ನ ಎದುರುಗೊಳ್ಳಬೇಕು. ಹಲ್ಲೆಲೂಯಾ. ಯೇಸು ಕರ್ತನಾಗಿ ಆತನ ದೇವದೂತ ಸಮೇತವಾಗಿ ಬರುವಾಗ ಆತನನ್ನ ಎದುರುಗೊಳ್ಳಬೇಕಾದ್ರೆ ನಾವು ಏನಾಗ್ಬೇಕು? ಸಿದ್ಧರಾಗಬೇಕು. ಈ ಸಮಯದಲ್ಲಿ ಕೊನೆಯ ವಚನವನ್ನು ಓದ್ತೀನಿ, ಪ್ರಕಟಣೆ ಪುಸ್ತಕ. ಕೊನೆಯದಾಗಿ ನಿದ್ದೆ ಮಾಡೋರೆಲ್ಲ ಗಟ್ಟಿಯಾಗಿ ಚಪ್ಪಾಳೆ ಹೊಡ್ರಿ ಒಂದ್ಸರಿ. ಹತ್ತೊಂಬತ್ತನೇ ಅಧ್ಯಾಯ 7ನೇ ವಚನ. ಯಜ್ಞದ ಕುರಿಯಾದ ಆತನ ವಿವಾಹ ಕಾಲವು ಬಂತು. ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನ ಘನಪಡಿಸೋಣ ಎಂದು ಹೇಳಿತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಏನಂತ್ರಿ? ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಆ ಕನ್ಯೆ ಯಾರು? ಕನ್ಯೆ ಮರಿಯಳ ಮೂಲಕವಾಗಿ ಬಂದಿರುವಂತ ದೇವರು ಕನ್ಯೆಯಾಗಿರುವಂತ ಸಭೆಯನ್ನ ಏನ್ ಮಾಡ್ತಾನೆ? ವರಿಸುವವನಾಗ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೋಸನ ಪ್ರವಾದನೆಗಂತ 2ನೇ ಅಧ್ಯಾಯ 18-19ನೇ ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಆ ಕಾಲದಲ್ಲಿ ನಾನು ನಿನ್ನನ್ನು ಶಾಶ್ವತವಾಗಿ ವರಿಸುವೆನು, ನಾನೇ ನಿನ್ನ ಪತಿ ಎಂಬುದು ನಿನಗೆ ತಿಳಿಯುವುದು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಆತನಿಗಾಗಿ ನಾವು ಎದುರು ನೋಡ್ಬೇಕಾದ್ರೆ ನಾವೇನಾಗ್ಬೇಕು? ಸಿದ್ಧರಾಗಬೇಕು. 6 ಗಂಟೆಗೆ ಬಸ್ ಇದೆ ಅಂದರೆ 8 ಗಂಟೆಗೆ ಹೋಗಿ ಬಸ್ ಸ್ಟ್ಯಾಂಡ್ ಹತ್ರ ನಿಂತರೆ ಬಸ್ ನಮ್ಮ ಸಲುವಾಗಿ ನಿಂತಿರುತ್ತಾ? ಬಸ್ ಹೋದ್ಮೇಲೆ ಟಿಕೆಟ್ ತೆಗೆದುಕೊಂಡ್ರೆ ಪ್ರಯೋಜನ ಇಲ್ಲ. ರೈಲ್ ಟಿಕೆಟ್ ತೆಗೆದಿಟ್ಕೊಂಡು, ರೈಲ್ ಟಿಕೆಟ್ ಮೊದಲೇ ರಿಸರ್ವೇಷನ್ ಮಾಡಿಟ್ಕೊಂಡು ಕೂಡ ಸರಿಯಾದ ಸಮಯಕ್ಕೆ ರೈಲ್ವೆ ಸ್ಟೇಷನ್ಗೆ ಹೋಗ್ಲಿಲ್ಲ ಅಂದ್ರೂ ಕೂಡ ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. 2 ಏನು ಹೇಳ್ರಿ? ಬಸ್ ಬರೋದಕ್ಕಿಂತ ಮುಂಚಿತವಾಗಿಯೇ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗುವಂಥದ್ದಂದ್ರೆ ಯಾವುದಕ್ಕೆ ಸಾದೃಶ್ಯ ಅದು? ರೈಲ್ವೆ ಸ್ಟೇಷನ್ ಅಂದರೆ ನಾವು ಯಾರು ಹೇಳ್ರಿ? ನಾವು. ಬಸ್ ಹೋದ್ಮೇಲೆ ಟಿಕೆಟ್ ತಗೊಳ್ಳೋದಂದ್ರೆ ಯಾರು ಹೇಳ್ರಿ? ಲೋಕದ ಜನರು. ಯಾಕೆ ಹೇಳ್ರಿ? ದೇವರು ಸಮಯ ಕೊಟ್ಟನ, ಅವ್ರು ಏನು ಮಾಡಲಿಲ್ಲ, ಮನೆಯಲ್ಲಿದ್ದಾರ. ಅವರು ಬಸ್ ಹೋದ್ಮೇಲೆ, ನಾವು ಮ್ಯಾಗ ಹೋದ್ಮೇಲೆ ಅವಾಗ ಯೇಸು ಸ್ವಾಮಿಯನ್ನ ಏನು ಮಾಡ್ತಾರೆ? ಕರೀತಾರೆ. 7 ವರ್ಷ ಶ್ರಮೆ ಸಂಕಟ, ಅವಾಗ ಎಷ್ಟು ಕರೆದ್ರು ಕೂಡ, ಗೋಳಾಡಿದ್ರು ಕೂಡ, ಏನೆಲ್ಲ ಕಾರ್ಯಗಳನ್ನು ಮಾಡಿದ್ರು ಕೂಡ ರಕ್ಷಣೆ ಎನ್ನುವಂಥದ್ದು ಸಿಗುವುದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ರೈಲ್ವೆ ಟಿಕೆಟ್ ತಗೊಂಡವ್ರು ಇವರು ಕೂಡ ಬಹಳ ಜಾಗರೂಕತೆಯಿಂದ ಇರಬೇಕು. ಏನು ಹೇಳ್ರಿ? ರಿಸರ್ವೇಷನ್ ಮಾಡಿಸ್ಕೊಂಡಿದ್ದೀವಿ, ಆದರೆ ಆ ಸಮಯದಲ್ಲಿ ನಿಮ್ಮ ರಕ್ಷಣೆಯ ರಿಸರ್ವೇಷನ್ ಟಿಕೆಟ್ ಕಳ್ಕೊಂಡ್ರು ಅಪಾಯನೇ. ಹಲ್ಲೆಲೂಯಾ. ಸಮಯಕ್ಕೆ ಸರಿಯಾಗಿ ನೀವು ಸಿದ್ಧರಾಗಿ ಇಲ್ಲದೆ ಇದ್ರೂ ಕೂಡ ಅಪಾಯನೇ. ಹಲ್ಲೆಲೂಯಾ. ಅದರ ಸಲುವಾಗಿ ಸ್ವಾಮಿಯವರು ಹೇಳ್ತಾರೆ, ಕಡೆಯವರು ಮೊದಲಿನವರಾಗುವರು, ಮೊದಲನೆಯವರು ಕಡೆಯವರಾಗುವರು ಅಂತೇಳಿ. ಅದಕ್ಕೋಸ್ಕರವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಸಿದ್ಧರಾಗಿದ್ದಂಥವರು ಲೋಕರಕ್ಷಕನನ್ನ ಏನ್ ಮಾಡ್ತಾರೆ? ಭೇಟಿ ಆಗ್ತಾರೆ. ಎಲ್ಲಿ ಭೇಟಿ ಆಗ್ತಾರೆ? ಮಧ್ಯಾಕಾಶದಲ್ಲಿ. ಎಲ್ಲಿ ಭೇಟಿ ಆಗ್ತಾರೆ? ಮಧ್ಯ ಆಕಾಶ. ಆ ಮಧ್ಯ ಆಕಾಶದಲ್ಲಿ ಅಂತರಲ್ಲೇ ನಾವು ಹೋಗಕ್ಕಾಗತ್ತಾ? ಹಲ್ಲೆಲೂಯಾ. ನೀವು ಯೂಟ್ಯೂಬಲ್ಲಿ ನಾಸಾದವರು ವಿಡಿಯೋಗಳು ಬಿಡ್ತಿರ್ತಾರೆ, ಲೈವ್ ವಿಡಿಯೋಗಳು, ಯಾವ ರೀತಿಯಾಗಿ ಭೂಮಿ ತಿರುಗ್ತಾ ಇರುತ್ತೋ, ಯಾವ ರೀತಿಯಾಗಿ ಅಲ್ಲಿ ಆಸ್ಟ್ರೋನಾಮರ್ಸ್ ಅವರು ಅಲ್ಲಿ ಹೋಗಿರ್ತಕ್ಕಂಥ ಸೈಂಟಿಸ್ಟ್ಗಳು ಅಂತರಲ್ಲಿ ಹೆಂಗೆ ನಿಂತ್ಕೊಂಡಿರ್ತಾರೋ, ಅಲ್ಲಿ ಗ್ಲಾಸ್ ನೀರು ಕುಡಿಬೇಕಾದ್ರೆ ಹಿಂಗೆ ಗ್ಲಾಸ್ ಇಟ್ಟರೆ ಗ್ಲಾಸ್ ಅಲ್ಲಿ ನಿಂತಿರ್ತಾವೆ, ಕೆಳಗೆ ಬೀಳಲ್ಲ. ಯಾಕೆ ಹೇಳ್ರಿ? ಅಲ್ಲೇನಿಲ್ಲ, ಗುರುತ್ವಾಕರ್ಷಣೆ ಶಕ್ತಿ ಇಲ್ಲ ಅಂತರಲ್ಲೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಲ್ಲಿವರೆಗೆ ಭೂಮಿ ಮೇಲೆ ಇರ್ತಕ್ಕಂಥ ಗುರುತ್ವಾಕರ್ಷಣೆ ಶಕ್ತಿ ಯಾರ ಮೇಲೆ ಹೋಗುತ್ತೆ? ದೇವರ ಮೇಲೆ. ಅಂದ್ರೆ ಆತ ನಂಬಿದಂಥ ಮಕ್ಕಳಿಗಾಗಿ ಮಾತ್ರ. ಹಲ್ಲೆಲೂಯಾ. ನಂಬಲಾರ್ದವ್ರು ಇಲ್ಲೇ ಇರ್ತಾರೆ, ಭೂಮಿ ಮೇಲೆ ಇರ್ತಾರೆ ಅವ್ರು. ಹಲ್ಲೆಲೂಯಾ. ನಂಬಿದವ್ರು ಏನಾಗ್ತಾರೆ? ಅಂತರಲ್ಲೇ ಮ್ಯಾಲಕ್ಕೆ ಯಾರನ್ನ ಎದುರುಗೊಳ್ತಾರಂತೆ? ಸೃಷ್ಟಿಕರ್ತನಾದ ದೇವರು, ರಕ್ಷಕನಾಗಿರುವಂಥ ದೇವರು. ಎಷ್ಟು ದಿವಸ ಕೇಳಕತ್ತಿರಲ್ಲ ವಾಕ್ಯ. ಕೆಲವೊಬ್ರು ಚಿಕ್ಕ ಮಕ್ಕಳಾಗಿರುವಾಗಲಿಂದ ಕೇಳ್ತಾ ಇದ್ದೀರಿ. ಅಲ್ಲೆಲ್ಲೂಯಾ. ಹುಲಿಯಮ್ಮವ್ರು. ಅಲ್ಲೆಲ್ಲೂಯಾ. ಪ್ರೈಸ್ ಲಾರ್ಡ್. ವಸಂತಮ್ಮವ್ರು ಕೂಡ ಅನ್ಸುತ್ತೆ. ಇನ್ನು ಯಾರಿದ್ದೀರಿ? ಎಸ್ತರಮ್ಮವ್ರು ಕೂಡ ಅನ್ಸುತ್ತೆ. ನಿಮ್ಮ ತವರು ಮನೆಯಲ್ಲಿ ಚರ್ಚ್ಗಳು ಇರೋರು ಹೇಳ್ತಾ ಇದ್ದೀನಿ. ಚಿಕ್ಕಬಳ್ಳಾರಿ ಇಲ್ರಮ್ಮ?
ಅಚ್ಚೋಳಿ ಅವರು. ಹನುಮಂತಮ್ಮವ್ರು ನೀವು ಚಿಕ್ಕಲ್ಪುರ ಕರೆಕ್ಟ್. ನಿಮ್ಮ ಊರಲ್ಲಿ ಚರ್ಚ್ ಇತ್ತ ಮೊದಲು? ಇಲ್ಲ, ಅದ್ರ ಬಗ್ಗೆ ಅವಗಾಹನೆ ಇಲ್ಲ. ಅಲ್ಲೆಲ್ಲ ಪ್ರೈಸಲ್ಲ. ಚಿಕ್ಕ ಒಂದಿನಿಂದ ಕೇಳಕತ್ತೀರಿ. ಎಷ್ಟು ಸರಿ ಕ್ರಿಸ್ಮಸ್ ಮಾಡಿರಿ ನೀವು? ಅಲ್ಲೆಲ್ಲ ಇಷ್ಟು ಮಾಡಿದಂತ ನೀವು ಏನು ಮಾಡಿರ್ತೀರಿ? ಈಗ ಅನ್ಕೊಂಡಿರ್ತೀರಿ ದೇವ್ರು ವಾಕಿಂಗ್ ಹೇಳಕತ್ರ, ದೇವ್ರು ಹಿಂಗೆ ಬರ್ತಾನ ಅಂತೇಳಿ ಇಮ್ಯಾಜಿನೇಷನ್ ಬರ್ತಾ ಇರುತ್ತೆ. ಅಲ್ಲೆಲ್ಲ ಏನು ಬರ್ತಿರುತ್ತೆ? ಕಲ್ಪನೆ ಮಾಡ್ಕೊಳ್ತಾ ಇರ್ತೀರಿ ಎಲ್ಲರೂ ಕೂಡ. ದೇವರು ಎಲ್ಲರಿಗೆ ಕಲ್ಪನಾ ಶಕ್ತಿಯನ್ನು ಕೊಟ್ಟಿದ್ದಾನೆ. ಅಲ್ಲೆಲ್ಲ ಕಲ್ಪನೆ ಮಾಡ್ಕೊತಾ ಇರ್ತೀರಿ, ದೇವರು ಬರ್ತಾನಂತ, ಆಕಾಶದಿಂದ ಬರ್ತಾನಂತ, ಈ ರೀತಿಯಾಗಿ ಬರ್ತಾನಂತ. ದೇವದೂತರು ಏನ್ ಮಾಡಿದ್ದಾರೆ? ತುತ್ತೂರಿಗಳನ್ನ ಊದ್ತಾರಂತೆ. ಆ ಸಮಯ ನೀವು ಎಷ್ಟು ದಿವಸ ಕೇಳಿದ್ರಿ ಇಷ್ಟು ದಿವಸ, ಆವತ್ತಿನ ದಿವಸ ನೀವೇನಾಗ್ತೀರಿ? ಪರಲೋಕ ಸಂಸ್ಥಾನದ ಅಧಿಪತಿಗಳು, ಪರಲೋಕ ಸಂಸ್ಥಾನದ ಪ್ರಜಾ ಅಧಿಪತಿಗಳಾಗಿರ್ತಕ್ಕಂಥ ನೀವೇನ್ ಮಾಡ್ತೀರಿ? ಕೇಳಿರುವಂಥದ್ದನ್ನು ಏನ್ ಮಾಡ್ತೀರಿ? ನೋಡ್ತೀರಿ ನೀವು. ಹಲ್ಲೆಲೂಯಾ. ಏನ್ ಮಾಡ್ತೀರಿ? ಇಷ್ಟು ದಿನ ಇಮ್ಯಾಜಿನೇಷನ್ ಮಾಡಿಕೊಂಡಿರುವಂಥದ್ದೆಲ್ಲ ನೋಡ್ತೀರಿ. ಅಯ್ಯೋ, ಯೇಸು ಸ್ವಾಮಿಯ ಬಗ್ಗೆ ಕೇಳಿದ್ದೆ, ಆದ್ರೆ ನೇರವಾಗಿ ಪ್ರತ್ಯಕ್ಷವಾಗಿ ನನ್ನ ರಕ್ಷಕನನ್ನ ನಾನು ಕಂಡೆನು ಎನ್ನುವಂತ ಸೀಮೆಯವನನ್ನು ಹೇಳಿರ್ತಕ್ಕಂಥ ಮಾತನ್ನ ನಾವು ಕೂಡ ಆವತ್ತಿನ ದಿವಸ ಯಾರನ್ನ ನೋಡಿ ಹೇಳ್ತೀವ್ರಿ? ಯೇಸು ಕ್ರಿಸ್ತನನ್ನ, ದೇವಕುಮಾರನ ನೋಡಿ. ಒಂದೇ ಸಾರಿ ಕೊನೆಯದಾಗಿ, 3 ಸಲ ಆಯ್ತು ಕೊನೆಯದಾಗಿ ಅಂತ ಇದ್ರಿ, ಇನ್ನ ಮುಗಿಸೋಲ್ರಿ ಅಯ್ಯರ್ ಅನ್ಕೊಂತ ಇದ್ದೀರಿ. ಅದರಲ್ಲಿ 2ನೇ ಅಧ್ಯಾಯ ಲೂಕನು ಬರೆದ ಸುವಾರ್ತೆ 29ನೇ ವಚನ. ಒಡೆಯನೇ, ನಿನ್ನ ಮಾತು ನೆರವೇರಿತು. ಈಗ ಸಮಾಧಾನದಿಂದ ಹೋಗುವುದಕ್ಕೆ ನಿನ್ನ ದಾಸನಿಗೆ ಅಪ್ಪಣೆಯಾಯಿತು. ನೀನು ನೇಮಿಸಿರುವ ರಕ್ಷಕನನ್ನ ನಾನು ಕಣ್ಣಾರೆ ಕಂಡೆನು. ಎಲ್ಲಾ ಜನಗಳಿಗೆ ಪ್ರತ್ಯಕ್ಷನಾಗಲಿ ಎಂದು ಆತನನ್ನು ಒದಗಿಸಿಕೊಟ್ಟಿದ್ದಿ. ಆತನು ಅನ್ಯ ದೇಶದವರಿಗೆ ಜ್ಞಾನೋದಯದ ಬೆಳಕು, ನಿನ್ನ ಪ್ರಜೆಯಾದ ಇಸ್ರಾಯೇಲ್ಯರಿಗೆ ಕೀರ್ತಿ ಎಂದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ಮಾತನ್ನ ನಾವು ಯಾವಾಗ ಹೇಳ್ತೀವ್ರಿ? ಯೇಸುವನ್ನ, ರಕ್ಷಕನನ್ನ ಕಣ್ಣಾರೆ ಕಂಡಾಗ, ಎದುರುಗೊಂಡಾಗ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಷ್ಟು ದಿನ ಬರೇ ವಾಕ್ಯ ಕೇಳಿರಿ, ಶ್ರವಣ ಮಾಧ್ಯ. ಆವತ್ತಿನ ದಿವಸ ಏನಾಗುತ್ತೆ? ದೃಶ್ಯ ಮಾಧ್ಯ. ಹಲ್ಲೆಲೂಯಾ. ಬರೇ ರೇಡಿಯೋಗಳಿದ್ವು ಅವಾಗ. ಟಿವಿ ಕಂಡಿಡೋದಕ್ಕಿಂತ ಮುಂಚಿತವಾಗಿ ರೇಡಿಯೋದಲ್ಲಿ ಇರ್ತಕ್ಕಂಥ ನ್ಯೂಸ್ ಕೇಳಬೇಕಂತೇಳಿ ಎಷ್ಟು ಜನ ಆತರ್ಕೊಂಡಿರ್ತಾ ಇದ್ರು. ಯಾವಾಗ ಟಿವಿ ಬಂತು, ರೇಡಿಯೋ ಏನಾಗ್ಬಿಡ್ತು? ಬಿದ್ದು ಬಿಡ್ತು. ಎಲ್ಲರ ಮನೆಯಲ್ಲಿ ಟಿವಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎಲ್ಲರೂ ನೇರ ದೃಶ್ಯಗಳನ್ನ ನೋಡ್ತಾರೆ ಪ್ರೇಯರ್. ಅದರಂಗೆ ಈಗ ರೇಡಿಯೋ ಇದ್ದಂಗೆ. ಯಾವುದು? ವಾಕ್ಯ ಕೇಳೋದು. ಹಲ್ಲೆಲೂಯಾ. ಟಿವಿಯೋಪಾದಿಯಲ್ಲಿ ದೇವರನ್ನ ಎದುರುಗೊಳ್ತೀವಿ. ಯಾವಾಗ ಹೇಳ್ರಿ? ಆತನು ಬಂದಾಗ, ಮಧ್ಯಾಕಾಶದಲ್ಲಿ ಆತನು ಪ್ರತ್ಯಕ್ಷನಾದಾಗ, ಆತನ ಮಧುವಣಗಿತ್ತಿಯಾಗಿರ್ತಕ್ಕಂಥ ನಾವು, ಮಧುವಣಗಿತ್ತಿ ಮತ್ತೆ ಮಧುವಣಗಿತ್ತಿ ಮತ್ತು ಕನ್ಯೆ ಅಂತೇಳಿ ಯಾಕೆ ದೇವರಿಗೆ ಸಭೆಗೆ ಹೋಲಿಸ್ತಾ ಇದ್ದಾರಂದ್ರೆ, ಆತನಿಗೆ ಮಾತ್ರ ನೇಮಕವಾಗಿರುವವರು ಎಂಬುದಾಗಿ. ಹಲ್ಲೆಲೂಯಾ. ಮದುವೆ ಅಂದ ತಕ್ಷಣ ಮತ್ತೆ ಕೆಟ್ಟದಾಗಿರ್ತಕ್ಕಂಥ ಭಾವನೆ ಮಾಡ್ಕೊಳ್ಬಾರ್ದು. ಅನೇಕರು ಹಂಗೆ ಮಾಡ್ಕೊಂಡ್ಬಿಡ್ತಾರೆ ಮದುವೆ ಅಂದ ತಕ್ಷಣ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸ್ವಾಮಿ ಅವರು ಹೇಳ್ತಾರೆ ಏನಂತೇಳಿ, ಸತ್ತ ಪುನರುತ್ಥಾನ ಹೊಂದಿದ ಮೇಲೆ ಮದುವೆ ಮಾಡಿಕೊಳ್ಳುವುದೂ ಇಲ್ಲ, ಮದುವೆ ಮಾಡಿ ಕೊಡುವುದೂ ಇಲ್ಲ. ಎಲ್ಲರೂ ದೇವದೂತರಂತೆ ಆಗುವರು ಅಂತೇಳಿ. ದೇವದೂತರಂದ್ರೆ ಏನ್ರಿ? ಆಯುಷ್ಕಾಲ ಅಳಿದು ಹೋಗಲಾರದೆ ಇರುವಂತವ್ರು. ಅವರಿಗೆ ಆಯುಷ್ಕಾಲ ನಿರಂತರ ಇರುತ್ತೆ. ಹಲ್ಲೆಲೂಯಾ. ದೆವ್ವಗಳಿದ್ದಾವೆ, ಸತ್ತಿದಾವು, ಸಾಯ್ಲಿಲ್ಲ. ಕಾರಣ ಹೇಳ್ರಿ, ಅವರು ಕೂಡ ಒಂದ್ ದಿವಸ ಒಳ್ಳೆ ದೇವದೂತರಾಗಿದ್ರು, ಈಗ ಕೆಟ್ಟ ದೇವದೂತರಾಗಿದ್ದಾರೆ. ಅವರ ಆಯುಷ್ಕಾಲ ಕೂಡ ಇದೆ. ಆದ್ರೆ ದೇವರು ಒಂದು ದಿವಸ ಏನ್ ಮಾಡಿದಾನೆ? ಆ ದೆವ್ವಗಳಿಗೆ, ದುರಾತ್ಮಗಳಿಗೆ ನೇಮಕ ಮಾಡಿದ್ದಾನೆ. ಆ ದಿವಸದಲ್ಲಿ ಅವ್ರನ್ನ ಏನ್ ಮಾಡ್ತಾನ್ರಿ? ಬೆಂಕಿಯ ಕೆರೆಗೆ ದೊಬ್ಬಿ ಬಿಡ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ನೀನು ರಕ್ಷಕನನ್ನ ಕಣ್ಣಾರೆ ಕಾಣುವಂತ ಭಕ್ತಿಯನ್ನ ಮಾಡಬೇಕು. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ. ದೇವದೂತ ಹೇಳಿರ್ತಕ್ಕಂಥ ಸಂಗತಿಗಳು 3 ಪ್ರಿಯರೇ. ಕೇಳಿರಿ, ಹೆದರಬೇಡಿರಿ, ಕೇಳಿರಿ, ನಿಮಗೆ ಶುಭ ಸಮಾಚಾರವನ್ನ, ಸಂತೋಷವನ್ನುಂಟು ಮಾಡುವ, ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ತಿಳಿಸುತ್ತೇನೆ ಎಂಬುದಾಗಿ. ಆ ಸಮಾಚಾರ ಬೇರೆ ಏನೂ ಅಲ್ಲ. ಯಾವ ಲೋಕ ಸೃಷ್ಟಿಕರ್ತನನ್ನ ಎದುರು ನೋಡ್ತಾ ಇತ್ತು, ಯಾವ ಮನುಷ್ಯರು ದೇವರೇ ಈ ಪಾಪವನ್ನು ತೊಲಗಿಸುವಂತವರು ಯಾರೂ ಇಲ್ಲ ಸ್ವಾಮಿ, ನಾನು ಅಸತ್ಯದಲ್ಲಿದ್ದೇನೆ, ನನ್ನನ್ನು ಸತ್ಯದ ಕಡೆಗೆ ನಡೆಸು, ನಾನು ಕಾರ್ಗತ್ತಲಲ್ಲಿದ್ದೇನೆ, ನನಗೆ ಬೆಳಕನ್ನು ಪ್ರಸಾದಿಸು, ನಾನು ಮರಣದ ಭಯದ ಉಳ್ಳವನಾಗಿದ್ದೇನೆ, ನನಗೆ ನಿತ್ಯ ಜೀವವನ್ನ ಅನುಗ್ರಹ ಮಾಡು ಎಂಬುದಾಗಿ
ಶಾಂತಿ ಶಾಂತಿ ಎಂಬುದಾಗಿ ಯಾವ ದೇವರನ್ನ ಎಲ್ಲಾ ಜಾತಿ ಜನಾಂಗ ಮನುಷ್ಯಗಳವರು ಕರೆದ್ರು ಆ ದೇವರು ನರನಾಗಿ ಇಳಿದು ಬಂದಿರತಕ್ಕಂಥ ದಿವಸವೇ ಈ ಕ್ರಿಸ್ಮಸ್ ಆಗಿದೆ ಪ್ರಿಯರೇ. ಈ ಸಮಯದಲ್ಲಿ ನಾವು ದೇವರನ್ನ ಬೇಡೋಣ. ದೇವರೇ, ನನಗಾಗಿ ನೀನು ಯಜ್ಞವಾಗಿದ್ದೀಯಲ್ಲಪ್ಪ, ನಿನ್ನ ರಕ್ತವನ್ನು ನನಗೋಸ್ಕರವಾಗಿ ಸುರಿಸಿದ್ದೀಯಲ್ಲ ಸ್ವಾಮಿ. ದೇವರೇ, ನಿನ್ನ ಸಿಂಹಾಸನವನ್ನು ನನಗೋಸ್ಕರವಾಗಿ ತ್ಯಾಗ ಮಾಡಿ ನನ್ನನ್ನ ಅಗ್ನಿ ನರಕಕ್ಕೆ ಹಾಕಬಾರದು ಎಂಬುದಾಗಿ, ಪರಲೋಕಕ್ಕೆ ನನ್ನನ್ನು ಕರೆದುಕೊಂಡು ಹೋಗಬೇಕು ಎಂಬುದಾಗಿ ನನಗೋಸ್ಕರವಾಗಿಯೇ ನೀನು ಬಂದಿದ್ದೀಯಲ್ಲಪ್ಪ ಎಂಬುದಾಗಿ ದೇವರಿಗೆ ಸ್ತುತಿಯನ್ನು ಹೇಳೋಣ ಪ್ರಿಯರೇ. ದೇವರಿಗೆ ವಂದನೆಯನ್ನು ತಿಳಿಸೋಣ. ದೇವರಿಗೆ ಕೃತಜ್ಞತಾ ಸಮರ್ಪಣೆಗಳನ್ನ ಸಲ್ಲಿಸೋಣ. ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ತೀರ್ಪು ಮಾಡುವುದಕ್ಕಾಗಿ ಆತನನ್ನು ಪಡೆಯಲಿಲ್ಲ, ಜೀವವನ್ನು ಕೊಡುವುದಕ್ಕೋಸ್ಕರವಾಗಿ ಆತನನ್ನು ಕೊಟ್ಟನು. ನಮ್ಮೊಳಗೆ ಬಾ ಎಂಬುದಾಗಿ ಪ್ರಾರ್ಥನೆ ಮಾಡ್ರಿ. ನಿಮ್ಮನ್ನು ನೀವು ದೇವರಿಗೆ ಒಪ್ಪಿಸಿಕೊಡ್ರಿ. ಇತಿಹಾಸ ಬದುಕಿದ್ದು ಪ್ರೀತಿ ಇಲ್ಲದ ಬದುಕು, ನೀತಿ ಇಲ್ಲದ ಬದುಕು, ಅಸಮಾಧಾನದ ಬದುಕು. ಇವತ್ತು ದೇವರಿಗೆ ಒಪ್ಪಿಸಿಕೊಡ್ರಿ. ದೇವರೇ, ನೀನು ನಮ್ಮೊಳಗೆ ಬರಬೇಕಪ್ಪ, ನಿನ್ನ ಸಮಾಧಾನ ಬೇಕಪ್ಪ, ನಿನ್ನ ಸಂತೋಷ ಬೇಕಪ್ಪ. ನಾವು ಪ್ರೀತಿಯಿಂದ ಜೀವಿಸ್ತೀವಪ್ಪ, ನೀತಿಯಿಂದ ಜೀವಿಸ್ತೀವಪ್ಪ, ಸಮಾಧಾನದಿಂದ ಜೀವಿಸ್ತೀವಪ್ಪ. ನೀನು ನಮ್ಮೊಳಗೆ ಬಂದರೆ ನಮಗೆಲ್ಲ ಆಗುತ್ತಪ್ಪ. ನೀನು ನಮ್ಮ ಜೊತೆಗಿದ್ದು ನಾವು ಅರ್ಥ ಮಾಡಿಕೊಳ್ಳೋದು ಜೀವಿಸಿದ್ದೀವಿ ಸ್ವಾಮಿ ಎಂಬುದಾಗಿ ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ಒಬ್ರಿಗೊಬ್ರು ಕಚ್ಚಾಡುತ್ತಾ ಒಬ್ರಿಗೊಬ್ರು ಸಹಿಸಲಾರಂತ ಒಂದು ಸ್ಥಿತಿ ನಮ್ಮದಾಗಿದೆ ಸ್ವಾಮಿ. ನಮ್ಮಲ್ಲಿರ್ತಕ್ಕಂಥ ಈ ದುಷ್ಟ ಸ್ವಭಾವ ತೊಲಗಿಸಯ್ಯ ಕರ್ತನೇ ಎಂಬುದಾಗಿ ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ಸರ್ವಶಕ್ತಿಯುಳ್ಳ ದೇವರೇ, ಕರುಣಾನಿಧಿಯ ತಂದೆ, ನನಗೆ ಸ್ತೋತ್ರ. ಅದ್ಭುತವಾಗಿ ನೀನು ಮಾತಾಡಿದೆ ಸ್ವಾಮಿ. ಇವರೆಲ್ಲ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇನೆ. ಹಬ್ಬದ ವಾತಾವರಣದಲ್ಲಿ ಸಂತೋಷ ಪಡುವಂತೆ ಪರಿಪೂರ್ಣವಾಗಿರುವಂತಹ ಆತ್ಮಿಕ ಆಹಾರವನ್ನು ಸ್ವಾಮಿ ಸಂಪೂರ್ಣವಾಗಿ ಉಣಬಡಿಸಿದೆ ಸ್ವಾಮಿ. ಕರ್ತನೆ, ಇದನ್ನು ಅರಗಿಸಿಕೊಳ್ಳುವ ಶಕ್ತಿಯನ್ನು ಇವರಿಗೆ ಕೊಡು, ಬಲಪಡಿಸು, ಭದ್ರಪಡಿಸು. ಇದು ಮರೆಯದಂತೆ ಸ್ವಾಮಿ ಮೆಲುಕು ಹಾಕುತ್ತಾ ಜೀವಿಸುವಂತೆ ಮಾಡು. ವರಪುತ್ರನೇ ನಮಗಾಗಿ ಬಂದದಕ್ಕಾಗಿ ಸ್ತೋತ್ರ. ನಾವು ಆಹ್ವಾನ ಮಾಡ್ತಾ ಇದ್ದೇವೆ. ನಮ್ಮೊಳಗೆ ಆವರಿಸು, ಬಲಪಡಿಸು, ಭದ್ರಪಡಿಸು. ನಮ್ಮ ಪಕ್ಕದಲ್ಲಿ ನೀರಲು ಇಷ್ಟಪಟ್ಟಿದ್ದಿ ಕರ್ತನೆ. ಇಲ್ಲಿದ್ದ ನಮ್ಮ ಜೀವಿತವನ್ನ, ನಮ್ಮ ಬದುಕುಗಳನ್ನ, ನಮ್ಮ ಬಾಳ್ವೆಯನ್ನ ನಿಮ್ಮ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇವೆ. ನೀ ನಡೆಸಯ್ಯ, ಬಲಪಡಿಸಯ್ಯ. ಎಲ್ಲಗೆ ನಮ್ಮ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತ ಮಹಾಪ್ರಭುಗಳ ನಾಮದಲ್ಲಿ ಬೇಡಿ ಎಲ್ಲವನ್ನು ಹೊಂದಿದ್ದೇವೆ ಪರಮ ತಂದೆಯೇ, ಆಮೇಲೆ. ನಮ್ಮ ತಂದೆಯ ದೇವರ ಪ್ರೀತಿ, ಯೇಸು ಕ್ರಿಸ್ತ ಮಹಾರಾಜ ಕೃಪೆ, ಪರಿಶುದ್ಧಾತ್ಮನ ಸಾವತು ಈಗಲೂ ಯಾವಾಗ ನನ್ನ ಕುಟುಂಬಕ್ಕಳ ಸಂಗಡ ಬಂದರೆ ನಿಮ್ಮೆಲ್ಲರ ಸಂಗಡ ದೊಡ್ಡ ಸಂಗಡಿಯ ಸದಾ ಕಲ್ಯಾಣಿಯಾಗಿರಲಿ ತಂದೆ. ಯೇಸು ರಕ್ತಕ್ಕಿದೆಯಾ? ಪಾಪಗಳಲ್ಲಿಯಾ? ಯೇಸು ರಕ್ತಕ್ಕಿದೆಯಾ?